नमः स्वामिन्नाम प्रियतमः हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय पृथ्वीमण्डल मध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम स्वस्त्यस्तु अशेषतताम् अखिल सन्मङ्गलानि भवन्तु। ಮಧ್ವಾಚಾರ್ಯರ ಮಹಿಮೆಯನ್ನು ಕೊಂಡಾಡುವ ಕಾವ್ಯವೂ ಹೌದು. ಸಾಮಾನ್ಯ ಕಾವ್ಯ ನಮ್ಮಲ್ಲಿ ಸಂಸ್ಕೃತವನ್ನು ಹೇಳಿಕೊಡಬೇಕಾದ್ರೆ ವಿದ್ಯಾಪೀಠಗಳಲ್ಲಿ ಅಥವಾ ಬೇಸಿಕ್ ನಾಲೆಡ್ಜಿಗಾಗಿ ಕಾವ್ಯದ ಪಾಠ ಇದೆ. ಹೆಚ್ಚಾಗಿ ಕಾಳಿದಾಸನ ಕಾವ್ಯದ್ದು ತುಂಬ ಇದೆ. ರಘುವಂಶ, ಮೇಘದೂತ, ಕುಮಾರ ಸಂಭವ ಈ ಕಾವ್ಯಗಳನ್ನು ಹೇಳಿಕೊಡ್ತಾರೆ. ಚೆನ್ನಾಗಿ ಸಂಸ್ಕೃತದ ಪದಗಳ ಶ್ಲೋಕದ ಎಲ್ಲ ಪರಿಚಯ ಆಗುತ್ತೆ. ಆದರೆ ಆ ಕಾವ್ಯದ ಪಾರಾಯಣ ಅಂತ ಮತ್ತೆ ಇಲ್ಲ. ಒಮ್ಮೆ ಅವನಿಗೆ ಶಬ್ದಗಳ ಪರಿಚಯ ಆಯಿತು ಅಂದರೆ ಬಿಡ್ತಾನೆ. ಆದರೆ ನಮ್ಮ ಸುಮಧ್ವ ವಿಜಯ ಕಾವ್ಯವೂ ಹೌದು, ಶಾಸ್ತ್ರವೂ ಹೌದು. ಇದನ್ನು ನಿತ್ಯ ಪಾರಾಯಣ ಮಾಡಿದರೆ ನಿನ್ನೆ ಎಲ್ಲ ಹೇಳಿದಂತೆ ಎಲ್ಲ ಅಭೀಷ್ಟಗಳನ್ನು ಈಡೇರಿಸುತ್ತೆ ಅಂತ ಒಂದು ವಿಶ್ವಾಸವೂ ಹೌದು, ಹಾಗಾದದ್ದು ಇದೆ. ಹಾಗಾಗಿ ಬರೀ ಕಾವ್ಯ ನನಗೆ ಪದಗಳ ಪರಿಚಯ ಆಯಿತು ಅಂತ ಬಿಡೋದಲ್ಲ, ವಿಶೇಷವಾಗಿ ವಾಯುದೇವರ ಭಗವಂತನ ಅನುಗ್ರಹ ಆಗುತ್ತೆ. ಮುಂದೆ 16ನೇ ಸರ್ಗದಲ್ಲಿ ಆ ಮಾತನ್ನೇ ಹೇಳಿದ. ಇದೇನಿದು? ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ಯಾಚಷ್ಟ ಸ್ಫುಟ ಮತ ಕೋಪಿ ಕೋವಿದೋತ್ರ. ವೇದಾಂತ ಅಂತ ಸಾಮಾನ್ಯವಾಗಿ ಉಪನಿಷತ್ತುಗಳಿಗೆ ಅಂತಾರೆ. ಉಪನಿಷತ್ತುಗಳು ಹೇಗೆ ಶ್ರೇಷ್ಠವೋ ಹಾಗೆ ಇದು ಒಂದು ಶ್ರೇಷ್ಠವಾದಂತಹ ಕೃತಿ. ಉಪನಿಷತ್ತುಗಳನ್ನು ಪಾರಾಯಣ ಮಾಡಿದರೆ ಏನು ದೇವರು ಪ್ರೀತನಾಗಿ ನಮಗೆ ಒಲಿಬೇಕೋ ಅಷ್ಟೇ ಒಲಿತಾನೆ. ಆದ್ದರಿಂದ ಇದನ್ನು ನಿತ್ಯ ಪಾರಾಯಣ ಮಾಡೋದನ್ನು ಇಟ್ಕೊಳ್ಳಿ. ವಾಯುದೇವರ ಮಹಿಮೆಯನ್ನು ಹೇಳ್ತಾರೆ ನಾರಾಯಣ ಪಂಡಿತರು. ಮೊದಲು ಮಂಗಲಾಚರಣೆಯನ್ನು ಮಾಡಿ ಮಧ್ವಾಚಾರ್ಯರ ಮಹಿಮೆಯನ್ನು ಹೇಳ್ತಾ, ನನಗೆ ಹೇಳಲಿಕ್ಕಾಗೋದಿಲ್ಲ, ಅವರು ತುಂಬ ದೊಡ್ಡವರು. ತಾಮಂತ್ರವರ್ಣೈರ್ ಅನುವರ್ಣನೀಯಂ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೆ. ವೇದ ಪ್ರತಿಪಾದ್ಯರು, ಇಂದ್ರದೇವರು, ರುದ್ರದೇವರು ಇವರೇ ಮೊದಲಾದವರು ವರ್ಣನೆ ಮಾಡುವಂತಹ ಅವರ ಮಹಿಮೆಯನ್ನ ನನ್ನ ಪುಟ್ಟ ಬಾಯಿಯಿಂದ ಹೇಳಲಿಕ್ಕಾಗಲ್ಲ ಅಂತ ನಾರಾಯಣ ಪಂಡಿತರಂದ್ರೆ ನಮ್ಗೆ ಹೇಳಲಿಕ್ಕೆ ಆಗಲ್ಲ. ಇದು ಒಳ್ಳೆ ತಪ್ಪಿಸ್ಕೊಳ್ಲಿಕ್ಕೆ ಹಾದಿ. ಯಾಕೆ ನೀನು ಪಾರಾಯಣ ಬಿಟ್ಟೆ ಅಂದ್ರೆ ನೀವೇ ಹೇಳಲಿಕ್ಕಾಗಲ್ಲ ಅಂದ್ರೆ ನಾವೇನು ಹೇಳ್ತೇವೆ ಅಂತ. ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದರ ತಾತ್ಪರ್ಯ ಇಷ್ಟು ಮಾತ್ರ ಮಧ್ವಾಚಾರ್ಯರ ಮಹಿಮೆ ಅಲ್ಲ, ಇದು ಝಲಕ್ಕಷ್ಟೇ. ಈಗೆಲ್ಲ ರೀಲ್ಸ್ ಅಂತ ಕೊಟ್ಟಿರ್ತಾರಲ್ಲ, ಇದು ತುಂಬ ದೊಡ್ಡದು. ಆಚಾರ್ಯರ ಮಹಿಮೆ ತುಂಬ ದೊಡ್ಡದು. ನಾನು ನನ್ನ ಬುದ್ಧಿಗೆ ತೋಚಿದಷ್ಟು ಕೆಲವನ್ನ ಮಾತ್ರ ಹೇಳ್ತೇನೆ. ಯಾಕೆ? ಅನಂತ ವೇದ ಪ್ರತಿಪಾದ್ಯರು, ರುದ್ರಾದಿ ದೇವತೆಗಳಿಗೆ ಅವರು ಟೀಚರ್. ಅವರ ಬಗ್ಗೆ ನಾನು ಏನಂತ ಹೇಳ್ತೇನೆ? ತಾಮ್ ಮಂತ್ರವರ್ಣೀಯ ಅನುವರ್ಣನೀಯ ಶರ್ವ ಇಂದ್ರ ಇವರೇ ಮೊದಲಾದವರು ಹೇಳುವಂತಹ ಅವರ ಮಹಿಮೆಯನ್ನ. ಮತ್ತೆ ಇದರಲ್ಲಿ ಒಂದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಸೌಜನ್ಯ ಇದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅವನಿಗೆಲ್ಲ ಗೊತ್ತಿರಬಹುದು, ಆದರೆ ಇನ್ನೊಬ್ಬರಿಗೆ ಪ್ರೆಸೆಂಟ್ ಮಾಡಬೇಕಾದ್ರೆ ನನಗೆಲ್ಲ ಗೊತ್ತಿದೆ ನಿಮ್ಗೇನು ಗೊತ್ತಿಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದರೆ ಅವನೊಂದು ಸ್ವಲ್ಪ ಎಡವಿದ್ರೆ ಇವರು ಚೆನ್ನಾಗಿ ಇದು ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಲ್ವಾ, ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸರ್ ಹೇಳಬೇಕು ಅಂದರೆ ಮೊದಲಿಂದ ವ್ಯತ್ಯಾಸವಾಗೇ ಹೇಳ್ತಾ ಇದ್ದೀರಿ ಅಂತ ಅನ್ಬಾರ್ದು. ಮತ್ತೇನು ಅನ್ಬೇಕು? ನಾನು ತಿಳಿದದ್ದು ಕಡಿಮೆ, ಏನೋ ನನಗೆ ತಿಳಿದದ್ದನ್ನು ಭಗವಂತನ ಅನುಗ್ರಹದಿಂದ ಚೂರು ತಿಳಿಸ್ತೇನೆ. ಅದೇ ಅಂತಾರೆ ಮಾಲಾಕೃತ ಚರಿತಾಖ್ಯ ರತ್ನೈ ಅಸೂಕ್ಷ್ಮ ದೃಷ್ಟೇ ಸ ಕುತೂಹಲಸ್ಯ. ನಾನೊಂದು ಮಾಲೆಯನ್ನು ಒಂದು ಎಕ್ಸಾಂಪಲ್, ಹೂವು ಚೆನ್ನಾಗಿ ಇದೆ, ಬೇರೆ ಬೇರೆ ವೆರೈಟಿ ಹೂವು, ಅದನ್ನು ಮಾಲೆ ಕಟ್ಟು ಅಂತ ಒಬ್ಬನಿಗೆ ಕೊಟ್ಟಾರೆ. ಮಾಲೆ ಕಟ್ಟಬೇಕಾದ್ರೆ ಎರಡು ಬೇಕು, ಅವನಿಗೆ ಟೇಸ್ಟು ಬೇಕು. ಋಣ ತೀರಿಸ್ತೇನೆ ಅಂತ ಎಲ್ಲ ಏನೇನೋ ಕಟ್ಟಿ ಮಾಡಿ ಮಾಲೆ ಕಟ್ಟಾಯ್ತಾ, ಅದು ನೋಡಿದ್ರೆ ಇದು ಏನ್ರಿ ಹೀಗಿದೆ, ಇಲ್ಲಿ ಒಂದಿಷ್ಟು ಆ ಕಡೆ ಒಂದಿಷ್ಟು ಸೊಪ್ಪು, ಅದನ್ನು ಕಾಂಬಿನೇಷನ್ನು ಒಂದಕ್ಕೊಂದು ಬೇರೆ ಬೇರೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಮಾಲಾಕೃತಸ್ಥ ಚರಿತಾಖ್ಯ ರತ್ನೈ, ಮಧ್ವಾಚಾರ್ಯರ ಚರಿತ್ರೆ ಮಹಿಮೆ ಅನ್ನುವ ರತ್ನಗಳನ್ನು ನಾನು ಪೋಣಿಸಿ ಮಾಲೆಯನ್ನು ಮಾಡಿದ್ದೇನೆ. ಆದರೆ ಯಾವ ಮಣಿಯನ್ನು ಎಲ್ಲಿ ಹಾಕಬೇಕು ಅದಕ್ಕೆ ಕಾಂಟ್ರಾಸ್ಟ್ ಅಂತಾರಲ್ಲ, ರೆಡ್ ಆದಮೇಲೆ ವೈಟು, ಆಮೇಲೆ ಗ್ರೀನು, ಹೀಗೆಲ್ಲ ಯಾವುದ್ಯಾವುದೋ ಎಲ್ಲೆಲ್ಲೋ ಹಾಕೋದು. ಪ್ರತಿಯೊಂದಕ್ಕೂ ಒಂದು ಕಲೆ ಇದೆ. ಎಲೆ ಮೇಲೆ ಬಡಿಸ್ಬೇಕು, ಅದು ನೀಟಾಗಿ ಮೊದಲು ಚಟ್ನಿ, ಪಲ್ಯ, ಕೋಸಂಬರಿ
ಯಾರಿಗೋ ಬಡ್ಸಕ್ಕೆ ಕೊಟ್ಟರು, ಚಟ್ನಿ ತಂದು ಮಧ್ಯೆ ಹಾಕ್ಬಿಟ್ಟ, ಅನ್ನ ತಂದು ಉಪ್ಪಿನ ಪಕ್ಕ ಹಾಕ್ದ, ಹೇಗೇಗೋ ಏನೋ ಹಾಕೋದು. ಈ ಕಡೆಗೆ ಬಡಿಸ್ಬೇಕಾದ್ರೆ ಎಲೆ ಜಾಗ ಇರಲಿಲ್ಲ, ಪಾಯಸ ಎಲೆಯಿಂದ ಆಚೆಗೆ ಹಾಕ್ಬಿಟ್ಟ. ಹೀಗೆಲ್ಲ ಮಾಡಿದರೆ ಅವ್ನಿಗೆ ಯಾಕಾರಣ ಅದೊಂದು ಕಲೆ, ಇಟ್ ಈಸ್ ಅನ್ ಆರ್ಟ್. ಈಗಂತೂ ಅದಕ್ಕೆ ಬೆಲೆ. ಇವರೆಲ್ಲ ಮಾಡಿ ಪದಾರ್ಥವನ್ನು ಟಿ ವಿಲಿ ಪ್ರೆಸೆಂಟ್ ಮಾಡ್ತಾರಲ್ಲ, ಫಾರ್ ದ ಪರ್ಪಸ್ ಆಫ್ ಸೀಯಿಂಗ್ ಯು ಹ್ಯಾವ್ ಟು ಪುಟ್ ಸಮ್ ಕೊರಿಯಾಂಡರ್, ಇದನ್ನು ಹಚ್ಚಿ ಅದ್ರ ಮೇಲೊಂದು ಇದನ್ನು ಸಿಗಿಸಿ ಅದನ್ನೆಲ್ಲ ಔಟ್ಲುಕ್ ಚೆನ್ನಾಗಿರ್ಬೇಕ್ರಿ, ಪ್ಯಾಕಿಂಗ್ ಚೆನ್ನಾಗಿ. ಈಗ ಪ್ಯಾಕಿಂಗಿಗೆ ಬೆಲೆ, ಒಳಗೆ ಏನಿರುತ್ತೋ ಮೇಲೆ ಔಟ್ಲುಕ್ ಚೆನ್ನಾಗಿದ್ದರೇನೆ ಚಂದ ಅನ್ನೋದಕ್ಕೆ ಅಲ್ಲ ಈ ಫಾಲ್ಸ್ ಸೀಲಿಂಗ್ ಎಲ್ಲ ಮಾಡಿಸೋದು. ಅದ್ರ ಹೆಲ್ಸೇ ಫಾಲ್ಸ್ ಸೀಲಿಂಗ್, ಅದು ಸೀಲಿಂಗ್ ಅಲ್ಲ. ವೆನ್ ಇಟ್ ಫಾಲ್ಸ್ ವಿ ಡೋಂಟ್ ನೋ, ವಿ ಹ್ಯಾವ್ ಆಲ್ರೆಡಿ ಫಾಲನ್ ಇನ್ ಇಟ್ ಅಂತ. ಹಾಗಾಗಿ ಸೊ ಮನುಷ್ಯನಿಗೆ ಔಟ್ಲುಕ್ ತುಂಬ ಮುಖ್ಯ. ಇಲ್ಲಿ ಮಾಲಾಗತಸ್ಥ ಚರಿತಾಕರಂತೆ ಅಸೂಕ್ಷ್ಮ ದೃಷ್ಟಿ, ನನಗೆ ಸೂಕ್ಷ್ಮ ದೃಷ್ಟಿ ಇಲ್ಲ. ಯಾವುದು ಬಹಳ ದೊಡ್ಡವರು ನಾರಾಯಣ ಪಂಡಿತರು, ಆದರೆ ವಾಯುದೇವರ ಮಹಿಮೆ ಇನ್ನೂ ದೊಡ್ಡದು. ಸಕುತೂಹಲ ಆದರೆ ನನಗೆ ತುಂಬ ಕುತೂಹಲ ಇದೆ, ಏನಾದರೂ ನಾನು ವಾಯುದೇವರ ಮಹಿಮೆ ತಿಳಿಸ್ಬೇಕು ಅಂತ. ಪೂರ್ವಾಪರೀಕಾರ ಮಥಾಪರಮ್ಮ, ಮೊದಲು ಹೇಳಬೇಕಾದದ್ದು ಆಮೇಲೆ ಹೇಳಬೇಕಾದದ್ದು ಮೊದಲು. ಏನಾದರೂ ಆದರೆ ದಯಮಾಡಿ ನೀವು ಕ್ಷಾಮ್ಯಂತು ಮೇಹಂತ ಮುಹುರ್ ಮಹಾಂತಹ, ಕ್ಷಮಿಸಬೇಕು. ಎಂಥ ಸೌಜನ್ಯರಿ. ಆಚಾರ್ಯರನ್ನು ನೋಡಿದವರು, ಆಚಾರ್ಯರ ಜೊತೆ ಇದ್ದವರು, ಎಲ್ಲ ಮಹಿಮರು, ಎಲ್ಲ ಜ್ಞಾನಿಗಳು ತಲೆ ಮೇಲೆ ಹೊತ್ತು ತಿರುಗಿದ ಈ ಗ್ರಂಥವನ್ನು ಬರೆದ ಗ್ರಂಥಕರ್ತೃಗಳಂತಾರೆ ಕ್ಷಮೆ ಮಾಡಿರಿ. ಇದು ತುಂಬ ಸಜ್ಜನಿಕೆ. ಇದು ವಿನಯೋಹಿ ಭೂಷಯತಿ ಸರ್ವರಸಂ. ಅದರಲ್ಲೂ ವಿದ್ಯಾ ಬಂದವನಿಗೆ ವಿನಯ ಇದ್ರೆ ವಿದ್ಯಾ ವಿನಯೇನ ಶೋಭತೆ ಅಂತಾನೆ. ವಿದ್ಯೆಯಲ್ಲಿ ವಿನಯ ಇತ್ತು ಅಂತಂದ್ರೆ ಅವನೆಲ್ಲರಿಗೂ ಬೇಕಾದವನಾಗ್ತಾನೆ. ವಿನಯ ಇಲ್ಲದ ವಿದ್ಯೆ ಅದು ಪ್ರಯೋಜನ ಆಗೋದಿಲ್ಲ. ಅವನಿಗೆ ಎಷ್ಟೇ ಗೊತ್ತಿದ್ರು ಅವ್ನು ಬಾಯಿಗೆ ಬಂದಿದ್ದು ಮಾತಾಡಿ ಮಾತತ್ರ ತೇಜೋದೆ, ನಿಮ್ಗೇನು ಗೊತ್ತಿಲ್ಲ, ನಿಮ್ಗೇನು ಅದಕ್ಕೆ ನಿನ್ನ ಮುಂದೆ ಕೂತ್ಕೊಂಡು ಬರೆಯೋ ಹೇಳಯ್ಯ ಅಂತಾರೆ. ನಮ್ಗೇನು ಗೊತ್ತಿಲ್ಲ ಅಂತಾನೆ ನಿನಗೆ ನೀ ಹೇಳು ಅಂತಾರೆ. ಪ್ರಕೃತದಲ್ಲಿ ಇಷ್ಟೆಲ್ಲ ಆದಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯ ನಮಿಸಿ ಮುಖ್ಯ ಪ್ರಾಣದೇವರ ಮೊದಲನೇ ಅವತಾರ ಹನುಮಂತ ದೇವರು ಸ್ಪಷ್ಟ ಏವ ಎಂ ಪ್ರೀತಿಮ ಹನುಮಂತ ದೇವರಾಗಿ ಅವತಾರ ಮಾಡಿದ್ದಾರೆ. ಕೇಸರಿಣೋ ಗೃಹೇ ಭೂತ್, ಕೇಸರಿ ಅನ್ನೋ ಕಪಿಯ ಮನೆಯಲ್ಲಿ ಹನುಮಂತ ದೇವರಾಗಿ ಅವತಾರ ಮಾಡಿದ್ರು. ಹನುಮಂತ ದೇವರು ಬರೋ ಕಾಲಕ್ಕೆ ಉಡುದಾರ ಎಲ್ಲ ಕಟ್ಕೊಂಡ್ ಬಂದಿದ್ರಂತೆ. ನಮ್ಮ ವಿಜಯದಾಸರ ಕೃತಿಯಲ್ಲೂ ಇದೆ. ಹನುಮಂತ ದೇವರು ಬಂದದ್ದು ಹೇಗೆ ಅಂತಾನೆ, ಹನುಮಂತ ದೇವರಾಗಿ ಅವತಾರ ಮಾಡಿ, ಹನುಮಂತ ಅಂದ್ರೆ ಜ್ಞಾನವಂತ ಅಂತ, ಅದು ಒಂದು. ಸಾಮಾನ್ಯವಾಗಿ ಹನುಮಂತ ಅಂದ್ರೆ ಬೇರೆಯವರಿಗೆಲ್ಲ, ಬೇರೆಯವರಿಗೆ ಗೊತ್ತಿರೋದು ಕಾರಣ ಏನು ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರಕಾಂಡ ಅಂತ ಇದೆ, ಕಡೆಯದು ಉತ್ತರಕಾಂಡ. ಉತ್ತರಕಾಂಡದಲ್ಲಿ ಹನುಮಂತನ ಡೇಟಾ ಒಂದಿಷ್ಟು ವಾಲ್ಮೀಕಿ ಋಷಿಗಳು ಕೊಟ್ಟಿದ್ದಾರೆ, ಯಾರಿಗೂ ಏನು ಅಂತ ಹೇಳಬೇಕಾದ್ರೆ ಏನ್ ಮಾಡಿದ್ದಾರೆ ಅಂದ್ರೆ, ಹನುಮಂತ ದೇವರ ಮೂತಿ ಯಾಕೆ ದಪ್ಪ ಆಯಿತು. ಹನುಮಂತ ದೇವರು ಹುಟ್ಟಿದ ಕೂಡಲೇ ರಾಹುವನ್ನ ಹಿಡಿಲಿಕ್ಕೆ ಹೋದ್ರಂತೆ. ಕೆಂಪಗೆ ಇರ್ತಾನೆ ರಾಹು, ಹಾರದ್ರಂತೆ ಇಲ್ಲಿಂದ. ಹಾರಿದಾಗ ರಾಹು ಹೋಗಿ ಇಂದ್ರದೇವರು ಕಂಪ್ಲೇಂಟ್ ಮಾಡಿದ. ಇಂದ್ರದೇವರು ವಜ್ರಾಯುಧ ತಗೊಂಡು ಹೊಡೆದ್ರು, ಮೂತಿ ದಪ್ಪ ಆಯಿತು ಅಂತ ಅಲ್ಲಿದೆ. ಸರಿ, ಇಂದ್ರದೇವರು ವಜ್ರಾಯುಧ ತೆಗೆದುಕೊಂಡು ಹೊಡೆದ್ರು, ಮೂತಿ ದಪ್ಪ ಆಯಿತು. ಏನೇ ದಪ್ಪ ಆದ್ರೂ ಇಳಿಯತ್ತಲ್ವಾ, ಸ್ವೆಲ್ಲಿಂಗ್ ಬಂದಿರುತ್ತೆ, ಬಿದ್ದಿರ್ತೀವಿ, ಕಾಲು ಬಾತಿರುತ್ತೆ. ಬೇಡ, ಹಲ್ಲು ಕಿತ್ತಿಸಿದಾಗ ಒಂದಿಷ್ಟು ದಪ್ಪನೂ ಆಗಿರುತ್ತೆ, ಒಂದಿಷ್ಟು ಹತ್ತಿನೂ ಇಟ್ಕೊಂಡಿರ್ತೀವಿ. ಯಾರೋ ಬಂದು ನೋಡ್ತಾರೆ, ನಾವು ಹಲ್ಲು ಕಿತ್ತಿಸಿದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರೇನು ಅನ್ಕೊಂಡ್ರು, ಉಂಡೆನ ಬಾಯಿಗೆ ಹಾಕೊಂಡ್ಯಾರೆ, ನಾನು ಬಂದಿನಿ ಅಂತ ಬಾಯಿ ಬಿಡ್ತಾ ಇಲ್ಲ, ನೀವು ಮಾತ್ರ ತಿನ್ನಿ, ನಮಗೆ ಎಲ್ಲ ಏನು ಬರೋದು ತೋರಿಸಿದ್ರು. ನೀವು ಎರಡು ಕಿತ್ತಿಸ್ರಿ, ಈ ಕಡೆ ಇಲ್ಲಿ ರವೆ ಉಂಡೆ, ಇಲ್ಲಿ ಬೇಸನ್ ಉಂಡೆ ಬರುತ್ತೆ. ಏನೇ ಸ್ವೆಲ್ಲಿಂಗ್ ಬಂದ್ರು 4 ದಿನಕ್ಕೆ ಇಳಿಯುತ್ತೆ. ಹನುಮಂತ ದೇವರಿಗೆ ಮೂತಿ ದಪ್ಪ ಆದದ್ದು ಅದಕ್ಕ. ಇದೇ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಅಂತ ಒಂದು ಸುಂದರವಾದ ಗ್ರಂಥ ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ, ಇಂದ್ರದೇವರು ಹೊಡೆದಿದ್ದು ನಿಜ, ಆದ್ರೆ ಹೊಡೆದದ್ದಕ್ಕೆ ವಜ್ರಾಯುಧ ಬೆಂಡಾಯ್ತಂತೆ. ಭಂಗೆ ಪ್ರಸಕ್ತೇಪಿ ನ ಭಂಗಮಾಪ. ವಾಯುದೇವರ ದೇಹ ಅತಿ ಗಟ್ಟಿ. ಅದು ವಾಯುದೇವರನ್ನು ಉಪನಿಷತ್ತುಗಳಲ್ಲಿ ಕರೆದದ್ದು ಕಲ್ಲು ಬಂಡೆ, ಆಖಣಾಶ್ಮ ಸಮ. ದೈತ್ಯರೆಂಬ ಮಣ್ಣು ಹೆಂಟೆ ವಾಯುದೇವರೆಂಬ ಕಲ್ಲು ಬಂಡೆಗೆ ಹೊಡೆದಾಗ ದೈತ್ಯರೇ ಪುಡಿಯಾದರೆ ವಿನಃ ವಾಯುದೇವರು ಪುಡಿಯಾಗಲಿಲ್ಲ. ಈ ಚಿಂತನೆಯನ್ನು ನಮಗೆ ಮಾಡು ಅಂತಾರೆ. ಮಾಡಿದರೆ ನಮ್ಮ ಮೇಲೆ ಯಾರೇ ಉಪದ್ರವ ಕೊಡ್ಲಿಕ್ಕೆ ಬಂದ್ರು, ವಾಯುದೇವರ ಅನುಗ್ರಹದಿಂದ ಅವರು ಪುಡಿಯಾಗದೇ ಇದ್ರು ನಮ್ಮಿಂದ ದೂರ ಸರಿತಾರೆ. ಇದು ದೇವತೆಗಳ ಉಪಾಸನೆಯನ್ನು ಮಾಡೋದ್ರಿಂದ ಆಗುವ ಲಾಭ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ
ಅರೋಗತ ಅಜಾಡ್ಯಂ, ಇವೆಲ್ಲವೂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತ್. ವಾಯುದೇವರ ದೇಹ ಗಟ್ಟಿ, ಇದಂದ್ರೆ ನಾವು ಗಟ್ಟಿಮುಟ್ಟಿಯಾಗಿರ್ತೀವಿ, ಏನಿಲ್ಲದೆ ಗಟ್ಟಿತನ ಇಲ್ಲ. ಈಗ ತುಂಬಾ ಸೂಕ್ಷ್ಮವಾಗಿದ್ದಾವೆ, ಅದರಲ್ಲೂ ಮೂಳೆಗಳೆಲ್ಲ ತುಂಬಾ ಬೇಗ ಸವಿಯತ್ತಂತೆ. ಹೆಣ್ಮಕ್ಳಿಗಂತೂ ತುಂಬಾ ಬೇಗ ಸವಿಯತ್ತೆ ಅಂತಾರೆ. ಎಲ್ಲಾರ ಚಿಪ್ಪು ಸವಿಯತ್ತೆ, ಎಲ್ಲಾರ ಕಾಲು ನೋವು, ಕೈ ನೋವು, ಮೂಳೆಗಳು ಇದಾಗೋದು ಎಲ್ಲವೂ ಭಗವಂತನ ವಾಯುದೇವರ ಉಪಾಸನೆಯನ್ನ ಕಮ್ಮಿ ಮಾಡಿದ್ದಕ್ಕಾಗಿದೆ. ನಾವೇ ಏನೇನೋ ರೆಮಿಡಿ ಮಾಡ್ಕೊಳ್ತೀವಿ ಅಂತ. ಹಾಗಾಗಿ ವಾಯುದೇವರನ್ನ ಗಟ್ಟಿ ಅಂತ ಮಾಡ್ಬೇಕಂತ. ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠರ ದುರ್ಜನವನ ಕುಠರ ನಿರ್ಜರಮಣಿ ದಯಾಪರ ವಾರ ಉದಾರ ಸಜ್ಜನರ ಅಘ ಪರಿಹಾರ ಸಜ್ಜನರ ಅಘ ಪರಿಹಾರ. ಅರ್ಜುನ ಕೊನೆದಂದು ತಜವಾನಿಸಿ ನಿದ್ದೆ ಮೂರ್ಛಗವನಿವಂತೆ ಘರ್ಜನೆ ಮಾಡಿದೆ. ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ತುಳಿ ವಜ್ಜನ ತುಳು ಭವ ವರ್ಜಿತನೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ಪವನ. ಪ್ರಾಯಃ ಈ ದೇಶದಲ್ಲಿ ಈ ವ್ಯಾಯಾಮ ಶಾಲೆಗೆಲ್ಲ ಇಡ್ತಾ ಇದ್ದದ್ದು ಬಜರಂಗ ಬಲಿ ವ್ಯಾಯಾಮ ಶಾಲೆ ಅಂತ ಹನುಮಂತ ದೇವರದೇ ಹೆಸರಿಡೋರು. ಎಲ್ಲ ಹೊಸದೇನೋ ಬಂದಿದೆ, ಬರೀ ಹನುಮಂತ ದೇವ್ರದ್ದು ಇಟ್ಟರೆ ಯಾರು ಬರೋದಿಲ್ಲ ಅಂತ ಹೊಸದು ಏನೋ ಜಿಮ್ಮು ಪಮ್ಮು ಅಂತೆಲ್ಲ ಇಟ್ಟ್ಯಾರ. ಅಂಥದ್ದು ಗೊತ್ತು, ಹಿಂದೆಲ್ಲ ಇದ್ದದ್ದು ಜೈ ಬಜರಂಗ ಬಲಿ ವ್ಯಾಯಾಮ ಶಾಲೆ ಅಂತಾನೆ ಇಡೋರು. ನಮ್ಮ ಮುಖ್ಯ ಪ್ರಾಣದೇವರ ಅವತಾರ ಹನುಮಂತ ದೇವರದೇ. ಮತ್ತೆ ಮೂತಿ ದಪ್ಪ ಆದದ್ದಲ್ಲ, ಅದು ಇಂದ್ರದೇವರ ಮೂರಿನೇ ಬೆಂಡಾಯಿತು. ಭಂಗೆ ಪ್ರಸಕ್ತೇಪಿ ನ ಭಂಗ ಮಾಪ. ಅವನಿಗೆ ಮತ್ತೆ ಹನುಮಂತ ಅನ್ನೋದು ಯಾಕೆ? ಹನುಮಂತ ಈ ಪೋರ್ಷನ್ ಕರೀತಾರೆ ಸಂಸ್ಕೃತದಲ್ಲಿ. ಅದು ದಪ್ಪ ಇದೆ ಅಲ್ಲ. ಹನ ಅಂದ್ರೆ ಅದೊಂದು ವರ್ಬ್. ಹನ ಹಿಂಸಾ ಗತ್ಯೋಹೋ. ಹನ ಅನ್ನುವ ಧಾತುವಿಗೆ ಇರುವ ಅರ್ಥ ಹಿಂಸೆ ಅಂತ. ಅದನ್ನೇ ಹನನ ಅಂತಾರಲ್ಲ. ಹನನ ಅಂದ್ರೆ ಕೊಲ್ಲೋದು, ಹೊಡೆಯೋದು. ಗತಿ ಅಂತಾನೂ ಇದೆ. ಗತಿ, ಅವನಿಗೊಂದು ಗತಿ ಕಾಣಿಸ್ತಿದೆ ಹನ. ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ಏ ಗತ್ಯರ್ಥಾಹ ತೇ ಜ್ಞಾನಾರ್ಥಾಹ ಅಂತ. ಗತಿ ಅನ್ನುವ ಅರ್ಥವನ್ನ ಹೇಳುವ ಎಲ್ಲ ಪದಗಳು ಜ್ಞಾನದ ವಾಚಕವೂ ಆಗಿದೆ. ಹನ ಅಂದ್ರೆ ಜ್ಞಾನ ಅಂತಾಯ್ತು. ಮಂತ ಅಂದ್ರೆ ಉಳ್ಳವನು. ನಾವಂತೀವಲ್ಲ ವಂತಿಕೆ, ಗುಣವಂತ, ಬಲವಂತ, ಧೈರ್ಯವಂತ. ಹಾಗೆ ನಮ್ಮ ಮುಖ್ಯ ಪ್ರಾಣದೇವರು ಹನವಂತ, ಹನಮಂತ. ಆದರೆ ಹನ ಅಂದ್ರೆ ಜ್ಞಾನ, ಉಳ್ಳವನು ಯಾರೋ ಅವನು ಹನಮಂತ. ಯಾಕೋ ಅಷ್ಟು ಸರಿ ಹೋಗಿಲ್ಲ. ಜ್ಞಾನ ಎಲ್ಲರಿಗೂ ಇರುತ್ತೆ. ಎಲ್ಲರಿಗೂ ಇನ್ ದಿ ಸೆನ್ಸ್ ಜಡಕ್ಕಿಲ್ಲ, ಚೇತನರ ಸಾಮಾನ್ಯ ಧರ್ಮ. ಎಲ್ಲ ಚೇತನರಿಗೂ ಜ್ಞಾನ ಇದೆ. ಅದು ವಿಪರೀತ ಜ್ಞಾನವೋ, ಸಂಶಯಾತ್ಮಕ ಜ್ಞಾನವೋ, ಯಥಾರ್ಥ ಜ್ಞಾನವೋ. ಜ್ಞಾನ ಅಂದ್ರೆ ಮೂರೂ ಬರುತ್ತೆ ಅವರಲ್ಲಿ. ಜ್ಞಾನ ಇದೆಯಾ? ಇದೆ. ಎಲ್ಲಾದರೂ ಹನುಮಂತರೇ. ಹನುಮಂತ ಮಾತ್ರ ಏನು, ಅದಕ್ಕೆ ಉ ಅಂತ ಸೇರಿಸೋದು. ಉ, ಹನ ಪ್ಲಸ್ ಉ, ಹನು ಅಂತಾಯ್ತು. ಇದು ವಾದರಾಜರು ಹೇಳುವಂತ ಸುಂದರವಾದ ಚಿಂತನೆ. ಹನುಮಂತ ಶಬ್ದವನ್ನ ಹೀಗೆ ಚಿಂತನೆ ಮಾಡಿ. ಉ ಅನ್ನೋದಕ್ಕೆ ಉತ್ಕೃಷ್ಟವಾದ ಒಳ್ಳೆ ಜ್ಞಾನ ಇರೋದು. ಯಾರು ಒಳ್ಳೆಯ ಜ್ಞಾನ ಇದೆಯೋ, ಯಾರಿಗೆ ಇದೆಯೋ ಅವನು ಹನುಮಂತ. ಹನುಮಂತ ಅನ್ಬೋದು. ಒಳ್ಳೆಯ ಜ್ಞಾನ ಇದೆ ಅಂದ್ರೆ ಅದು ಸ್ವಲ್ಪ ಇನ್ನೊಬ್ಬರಲ್ಲಿ ಬರುತ್ತೆ. ಇನ್ ದಿ ಸೆನ್ಸ್, ಯಾರೋ ಮೂರ್ಛೆ ಬಿದ್ದಿದ್ದ, ಏನು ಮಾತಾಡ್ತಾ ಇರಲಿಲ್ಲ, ಒಂದಿಷ್ಟು ನೀರೆಲ್ಲ ಪ್ರೋಕ್ಷಣೆ ಮಾಡಿದ್ರು, ಅರ್ಧಂಬರ್ಧ ಮಾತಾಡ್ತಾ ಇದ್ದ. ಇನ್ನೊಂಚೂರು ಅವನಿಗೇನೋ ಕುಡಿಯಕ್ಕೆ ಕೊಟ್ಟರು, ಪಾನಕ ಗಿನಕ ಕೂಡ ಸರಿ ಹೋದ್ರು. ಅವನು ಜ್ಞಾನ ಬಂತ, ಫಸ್ಟ್ ಕ್ಲಾಸ್, ಸರಿಯಾಗಿ ಮಾತಾಡ್ತಾ ಇದ್ದ, ನೀಟಾಗಿ ಜ್ಞಾನ. ಅವನು ಹನುಮಂತರಾವ್ ಆಗಬೇಕಾಗಿತ್ತು. ಅದಕ್ಕೆ ಇನ್ನೊಂದು ಉ ಅಂತ ಸೇರಿಸಿದ್ರು. ಉ ಪ್ಲಸ್ ಉ ಅಂತ ಸೇರಿಸಿ ಸವರ್ಣ ದೀರ್ಘ ಸಂಧಿ ಮಾಡಿ ಹನುಮಂತ ಅಂತ. ಅದೇನದು ಇನ್ನೊಂದು, ಪ್ರಳಯ ಕಾಲದಲ್ಲೂ ಯಾರ ಜ್ಞಾನಕ್ಕೆ ತಿರೋಧಾನ ಇಲ್ಲ, ಪ್ರಳಯೇಪಿ ಪ್ರತಿಭಾತ ಪರಾವರಾಹ ಅಂತ ಉಪನಿಷತ್ತು ವಾಯುದೇವರನ್ನ ಅಮೃತ ಅಂತ ಕರೆದಿದೆ. ಅಮೃತ ಅಂದ್ರೆ ನಾಶ ಇಲ್ಲದವನು.
ಅದೇನದು? ಪ್ರಳಯ ಕಾಲದಲ್ಲಿ ಎಲ್ಲರೂ ಮಲಗಿರ್ತಾರಲ್ಲ, ಮಲಗಿರುವ ಭಂಗಿಯಲ್ಲೇ ಇರ್ತಾರೆ, ಜ್ಞಾನ ಮಾತ್ರ ನಾಶ ಆಗಲ್ಲ, ಸದಾ ಭಗವಂತನ ಚಿಂತನೆಯನ್ನೇ ಮಾಡ್ತಾ ಇರ್ತಾರೆ. ಆದ್ದರಿಂದ ಹನುಮಂತ ಅಂತ ಅದು ಋಷಿಗಳು ಇಟ್ಟದ್ದು. ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತೆ, ಇಲ್ಲೂ ಹನುಮಂತ ಅಂತ. ಇದು ಮುಖ್ಯ ಪ್ರಾಣದೇವರೇ. ಮೂತಿ ದಪ್ಪ ಇದೆ ಅಂತಲ್ಲ, ಮಹಾಜ್ಞಾನ ಇದ್ದದ್ದರಿಂದ ಹನುಮಂತ. ಜೀವೋತ್ತಮರು, ಎಲ್ಲರಿಗೂ ಪಾಠವನ್ನ ಹೇಳೋರು ಹನುಮಂತ. ಅನೇಕ ಅದ್ಭುತವಾದ ಕರ್ಮಗಳನ್ನು ಮಾಡಿದ್ರು. ಸುಗ್ರೀವನ ಸಖ್ಯವನ್ನು ರಾಮನಿಗೆ ಮಾಡಿಸಿ ಸೀತೆಯನ್ನ ಹುಡುಕಿ ಕೊಡುವ ಕೆಲಸದಲ್ಲಿ ಪ್ರಧಾನವಾದ ಪಾತ್ರ ಇವರದೇ. ಆ ಉಂಗುರವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಒಂದೇ ಒಂದು ಶ್ಲೋಕದಲ್ಲೇ ಅದನ್ನ ಹೇಳ್ತಾರೆ. ಏನ್ ಮಾಡಿದ್ರು? ಭುವಿಸ್ಸಮಾನಂದಿತ ರೂಪ ಸೀತಾ ಸ್ವವನ್ನಿ ನಿರ್ದಗ್ಧ ಪಲಾಶಿ ರಾಶಿ ಅಹೋ ಹನುಮನ್ನವವಾರಿದೋಸೌ ತೀರ್ಣಾಂಬುದಿರ ವಿಷ್ಣು ಪದೇನ ನಾಮ. ಒಂದು ಶ್ಲೋಕದ ಸುಂದರ ಕಾಂಡ. ಹನುಮಂತ ದೇವರು ಸಾಗರವನ್ನು ಹಾರಿ ಸೀತೆಯನ್ನ ನೋಡಿ ಸಾಂತ್ವನ ಮಾಡಿ ಸೀತೆಗೆ ರಾಮನ ಉಂಗುರವನ್ನು ಕೊಟ್ಟು ಸೀತಾ ಕೊಟ್ಟಂತಹ ಆ ಶಿರೋ ಆಭರಣವನ್ನು ತೆಗೆದು ರಾಮನಿಗೆ ಅರ್ಪಿಸಿದರು. ಗೋಭಿಹಿ ಸಮಾನಂದಿತ ರೂಪ ಸೀತಾ. ಗೋ ಅಂದ್ರೆ ಮಾತು. ತಮ್ಮ ಮಾತಿನಿಂದ ಗೋಭಿಹಿ ಸಮಾನಂದಿತ ರೂಪ ಸೀತಾ, ಸೀತೆಯ ಆತತೆಗೆ ಸಂತೋಷವನ್ನ ಕೊಟ್ಟರು ಅಂತ ಒಂದು. ಇನ್ನೊಂದು ಅರ್ಥ, ನೀರಿನಿಂದ ಆ ಸಸ್ಯ ಪುಟ್ಟ ಪುಟ್ಟ ಸಸಿಗಳಿಗೆ ಆನಂದವನ್ನು ಕೊಡೋದು. ಸ್ಪ್ರಿಂಕಲ್ಸ್ ಬಂದ್ರೆ ಒಣಗೋಗಿರುವ ಸಸಿಗಳೆಲ್ಲ ಹಸಿರಾಗತ್ತೆ. ಸ್ವವನ್ನಿ ನಿರ್ದಗ್ಧ ಪಲಾಶಿ ರಾಶಿ. ತಮ್ಮ ಬಾಲದ ಬೆಂಕಿಯಿಂದ ಅಲ್ಲಿದ್ದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾರೆ, ಹೊಡೆದಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ. ಅಹೋ ಹನುಮನ್ ಅವಮಾರಿದೋಸ. ಪುನಃ ಮತ್ತೆ ಹಾರಿ ಈ ಕಡೆ ಬಂದು ವಿಷ್ಣು ಪದೇನ ನಾಮ, ಪರಮಾತ್ಮನ ಪಾದಗಳಿಗೆ ನಮಿಸಿದರು. ಇಡೀ 50 ಶ್ಲೋಕ ಸುಂದರಕಾಂಡ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದರು. 5000 ಶ್ಲೋಕ ವಾಲ್ಮೀಕಿ ರಾಮಾಯಣದಲ್ಲಿ, ಒಂದೇ ಒಂದು ಶ್ಲೋಕ ಸುಮಧ್ವಜರು. ಗೋವಿಸ್ಸಮಾನಂದಿತ ರೂಪ ಸೀತ ಸ್ವವನ್ನಿ ನಿರ್ದಗ್ಧ ಪಲಾಶಿ ರಾಶಿ ಅಹೋ ಹನುಮನ್ನವವಾರಿದೋಸೌ ತೀರ್ಣಾಂಬುದಿರ ವಿಷ್ಣು ಪದೇನ ನಾಮ. ತುಂಬ ದೇವರ ಅನುಗ್ರಹ. ರಾಮನ ಪಟ್ಟಾಭಿಷೇಕ. ಸೀತೆಗೆ ಒಂದು ಮಾಲೆ ಕೊಟ್ಟು, ಸೀತಮ್ಮ ನನಗೆ ತುಂಬ ಬೇಕಾದವರು ಯಾರೋ ಅವ್ರಿಗೆ ಇದನ್ನು ಹಾಕು. ಅಂದರೆ ಹೆಂಡತಿಗೆ ಗಂಡನಿಗೆ ಯಾವುದು ಬೇಕು ಯಾವುದು ಬೇಡ ಚೆನ್ನಾಗಿ ತಿಳ್ಕೊಂಡಿರಬೇಕು ಅಂತ. ಅದೆಲ್ಲ ಒಂದು ಅಷ್ಟು ಕಾಲ ಇತ್ತು. ಈಗ ರಿವರ್ಸು, ಅವರೇ ತಿಳ್ಕೊಳ್ಳಿ ಬಿಡಿ, ನಾವ್ಯಾಕೆ ತಿಳ್ಕೊಬೇಕು ಅಂತ ಕೆಲವರು. ನೋಡ್ರಿ, ಅವ್ರದ್ದು ಅವ್ರಿಗೆ, ನಮ್ಮದು ನಮಗೆ. ಅವ್ರದ್ದು ಕಟ್ಕೊಂಡು ನಾ ಏನು ಸಾಯಿಲಿ, ಏನೋ ಮದುವೆ ಆಗಿದ್ದೀನಿ. ಹೀಗೆಲ್ಲ ಒಂದು ಹೊಸ ಒಡಂಬಡಿಕೆ ಬಂದಿದೆ. ಇಂಗಿತಜ್ಞಳು ಅಂತ ಕರೀತಾರೆ. ಗಂಡನ ಬಯಕೆಯನ್ನು ತಿಳಿದು ನಡೆದಾಗ ಸಂಸಾರ ತುಂಬ ಚೆನ್ನಾಗಿರೋದು ಅಂತ. ಈಗೆಲ್ಲ ಆ ನಿಯಮಗಳೆಲ್ಲ ಆಬ್ಸಲ್ಯೂಟ್ ಆಗಿದೆ. ಅವರವ್ರ ಪತಿ ಜೊತೆ ಅವರೇ ಇದ್ರೆ ಅವಳೇ ಅಹಲ್ಯ, ದ್ರೌಪದಿ, ತಾರಾ ಮಂಡೋದರಿ ತಥಾ ಅಂತ ಅನ್ನುವ ಪರಿಸ್ಥಿತಿ ಬಂದಿದೆ, ಗಂಭೀರವಾಗಿದೆ. ಅತಿಯಾದ ಎಕ್ಸ್ಪೆಕ್ಟೇಷನ್ ಈ ಕಾಲದಲ್ಲಿ ಮಾಡಬಾರ್ದು. ಅವ್ರ ಪಾಟಿಗೆ ಅವರಿದ್ದಾರೆ. ಏನೋ ಜಗಳ ಆಡ್ಕೊಂಡೆ ಆಗಲಿ, ಜಗಳ ಅವ್ರ ಜೊತೆಗೆ ಆಡ್ತಾರಲ್ಲ, ಅಡ್ಡಿ ಇಲ್ಲ ಅಂತ ಹೇಳಿ. ಪ್ರಕೃತದಲ್ಲಿ ಇಲ್ಲೇನು ಅಂದರೆ, ರಾಜ್ಯಾಭಿಷೇಕೆ ಅವಸಿತೇತ್ರ ಸೀತಾ ಪ್ರೇಷ್ಠಾಯನಸ್ತಾಂ ಭಜತಾಂ ದಿಶೇತಿ. ರಾಮನ ಮಾತನ್ನ ತಿಳಿದು ಹನುಮಂತ ದೇವರಿಗೆ ಮಾಲೆಯನ್ನು ಹಾಕಿದಾಗ ರಾಮನಿಗೆ ತುಂಬ ಆನಂದ ಆಯಿತು. ಸೀತಮ್ಮ, ನಂಗೆ ಯಾರು ಬೇಕು ನಿಂಗೆ ಗೊತ್ತಾ? ಸ್ವಾಮಿ, ನಿನ್ನ ಅನುಗ್ರಹದಿಂದ ನಿಂಗೆ ಯಾರು ಬೇಕು ನನಗೆ ಚೆನ್ನಾಗಿ ಗೊತ್ತು ಅಂಥೇಳಿ ತನ್ನ ಅನುಗ್ರಹವನ್ನು, ಇಷ್ಟೇ ಅಲ್ಲ, ನಿನಗೆ ಬೇಕಾದವನು ಹನುಮಪ್ಪ ನಾ ಕಟ್ತಾ ಇಲ್ಲ, ನನಗೂ ಬೇಕಾದವನು. ಯಾಕೆ ಗೊತ್ತಾ? ನಿನಗೆ ಯಾರು ಬೇಕೋ ಅವ್ರು ನನಗೆ ಬೇಕು ಅಷ್ಟೇ ಅಂತ. ಸ್ಪೆಷಲ್ಲಾಗಿ ಅವ್ನು ನನಗೆ ಬೇಕು, ಇವನು ನಿನಗೆ ಬೇಕು ಅಲ್ಲ. ನಿನಗೆ ಯಾರು ಬೇಕೋ ಅವನೇ ನನಗೆ ಬೇಕು. ನಾವು ದೇವರನ್ನ ಒಲಿಸಿಕೊಂಡ್ರೆ ಲಕ್ಷ್ಮೀದೇವಿ ತಾನಾಗಿ ಬರ್ತಾಳಂತ. ಅದರಾದರೂ ಈ ಕೃಷ್ಣನನ್ನ ವಸುದೇವ ತೆಗೆದುಕೊಂಡು ಹೋದ, ತಲೆ ಮೇಲೆ ಹೊತ್ತಿ ತೆಗೆದುಕೊಂಡು ಹೋದ ಮೇಲೆ ಅಲ್ಲಿ ಮಲಗಿಸಿದ ಮೇಲೆ ಅವನೇನು ಕೃಷ್ಣನ ಹತ್ರ ಪೇಮೆಂಟ್ ಮಾತಾಡಿರಲಿಲ್ಲ. ನೀನು ಕರ್ಕೊಂಡು ಹೋಗಿದ್ದಕ್ಕೇನು, ವಾಪಸ್ ಬರ್ಬೇಕಾದ್ರೆ ರಿಟರ್ನ್ ಸುಮ್ಮನೆ ಬರ್ತೀವಲ್ಲ, ಹಾಗೆಲ್ಲ ಹೀಗೆಲ್ಲ ಆಟೋದವ್ರು ಹತ್ತದಾಗ ಅಂತಾರೆ, ಸರ್ ವಾಪಸ್ ರಿಟರ್ನ್ ಬರಬೇಕು,
ಇನ್ನು ಆ ಚಂದ್ರಲೋಕಕ್ಕೆ ಹೋದಾಗ ಇವರೆಲ್ಲ ಹಾಕಿದ್ರು. ಆಟೋ ಎಷ್ಟಪ್ಪ? ಅವನು ಎಷ್ಟು ಹೇಳ್ದ, 2 ಕೋಟಿ ರೂಪಾಯಿ. ಯಾಕೋ 1 ಕೋಟಿ ರಿಟರ್ನ್ ವಾಪಸ್ ಅಲ್ಲಿಂದ ಯಾರು ಬರಲ್ಲ ಸರ್, ಸುಮ್ಮನೆ ಇವೆಲ್ಲ. ನಾ ಸುಮ್ಮನೆ ಬರ್ತೀನಲ್ಲ. ನೀನು ದೇವರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಿದರೆ ದೇವರು ನಿನಗೆ ಚೂರು ಪಾರು ದುಡ್ಡಲ್ಲ, ಲಕ್ಷ್ಮೀದೇವಿನ ಕೊಟ್ಟು ಕಳಿಸದಂತೆ. ಲಕ್ಷ್ಮೀದೇವಿ ಕೊಟ್ಟು ಕಳಿಸೋದಲ್ಲ, ದುರ್ಗಮ್ಮನನ್ನ ಹೊತ್ತಿ ತಂದ. ಆ ದುರ್ಗಮ್ಮನೇ ಬಂದಂತೆ, ನನ್ನ ಗಂಡನ ಸೇವೆಯನ್ನ ಮಾಡಿದವರ ಮನೆಗೆ ನಾನೇ ಒಲಿದು ಬರ್ತೇನೆ, ನಡಿ ನಿಮ್ಮ ಮನೆಗೆ ನಾನೇ ಇರ್ತೇನೆ ಅಂತ. ನೀನು ಪ್ರಾಮಾಣಿಕವಾಗಿ ದೇವರ ಸೇವೆಯನ್ನ ಮಾಡಿದರೆ ಹೊಸದಾಗಿ ಲಕ್ಷ್ಮಿ ಬೇಕು ಅಂತ ಕೇಳೋದೇ ಬೇಡಂತೆ. ಅವಳು ಬಂದು ನಿಮ್ಮ ಮನೆಯಲ್ಲೇ ಇರ್ತಾಳಂತೆ. ಅವಳು ಬೇಕಾದ ಅನುಗ್ರಹವನ್ನು ಮಾಡ್ತಾಳೆ ಅನ್ನೋದು ಸೂಚನೆ. ಅದು ಇದಾದ ಮೇಲೆ ವಿಶೇಷವಾಗಿ ಭೀಮಸೇನ ದೇವರು ಸ್ಪಷ್ಟ ಇವ ಹುಟ್ಟಿದ ಕೂಡಲೇ ಅವತಾರ ಆಗಿದ್ದಾರೆ ಕುಂತಿಯ ಜಠರದಲ್ಲಿ. ಅವರು ಮಾಡಿದ ಪ್ರಧಾನ ಅನೇಕ ಕಾರ್ಯಗಳನ್ನು ಮಾಡ್ಯಾರೆ. ವಿಷ್ಣು ಇವ್ರ ಜೊತೆಯೆಲ್ಲ ಆಟ ಆಡಬೇಕಾದ್ರೆ ಹೊಡೆದು ಬಡದು ದುರ್ಯೋಧನಾದಿಗಳೆಲ್ಲ ಒದ್ದಾಡೋರು. ಪುರೇ ಕುಮಾರನ್ ಅರಸಾನ್ ವಿಹಾರನ್, ಇವ್ರ ಜೊತೆ ರಾಜಕುಮಾರರ ಜೊತೆ ಆಟ ಆಡೋರು. 12-13 ವರ್ಷಕ್ಕೆ ಅವರೆಲ್ಲ ಬಂದದ್ದು. ಪಾಂಡವರು ಇದ್ದದ್ದು 12 ವರ್ಷ ಅಲ್ಲೇ ಇದ್ರು, ಪಾಂಡುಕೇಶ್ವರ ಅಂತ. ಆಮೇಲೆ ಹಸ್ತಿನಾವತಿಗೆ ಬಂದರು. ದಿನ ಮಕ್ಕಳು ಆಟ ಆಡಬೇಕಲ್ಲ. ಭೀಮಸೇನ ದೇವರ ಆಟ ಏನು ಆಟ ಅಂದರೆ, ಒಂದು ಯಾವುದೋ ಮರ, ಅದರ ತುದಿಯಲ್ಲಿರುವ ಹಣ್ಣನ್ನು ಕಿತ್ಕೊಂಡ್ಬರಬೇಕು ಅಂತ ಒಂದು ಚಾಲೆಂಜ್. ಯಾರು ಫಸ್ಟ್ ಹತ್ತುತ್ತಾರೆ ಅಂತ. ಇವರೆಲ್ಲ ದುರ್ಯೋಧನಾದಿಗಳ ಬಡ 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 ಹತ್ತೋರು. ಭೀಮಸೇನ ದೇವರು ಕೆಳಗೆ ಕೂತಿರೋರು, ಆಡ್ಕೊಂಬರೋರು. ನೋಡೋ ಹೊಟ್ಟೆ ತುಂಬಣ್ಣ ಕೆಳಗೆ ಕೂತಿಯಾನೆ, ತಿನ್ನಕ್ಕೆ ಅವ್ರು ಬರೀ ತಿನ್ನಕ್ಕಷ್ಟೇ ಅನ್ಸರಿ. ಇವರೆಲ್ಲ ಹತ್ತಿದ್ದೀವಿ ಅಂದಮೇಲೆ ಮರದ ಬುಡಕ್ಕೆ ಒಂದು ಏಟು ಕೊಡೋರು. ಅವರು ಹಣ್ಣು ಸಮೇತ ಬಿದ್ದು 1 ತಿಂಗಳು ಹಾಸ್ಪಿಟಲೈಸ್ ಆಗೋರು. ಆಮೇಲೆ ನಾವು ಭೀಮನ ಜೊತೆ ಆಟಕ್ಕೆ ಬರಲ್ಲಪ್ಪ, ಯಾಕಂದ್ರೆ ಕೈ ಮುರೀತು, ಅವರು ಕಾಲು ಮುರೀತು, ಮೊನ್ನೆ ಕುತ್ತಿಗೆ ಹೀಗಾಗಿದ್ದು ತಿರುಗಿಸೋಕ್ಕೆ ಆಗ್ತಾ ಇಲ್ಲ, ನಾವು ಭೀಮನ ಜೊತೆ ಆಟಕ್ಕೆ ಬರಲ್ಲ. ಶ್ರೀಮದಾಚಾರ್ಯರು ಅಂದರು, ಆಟ ಅಂದರೆ ಹೀಗೆಲ್ಲ ಕೈ ಕಾಲು ಮುರಿಯೋದು ಸರಿಯಲ್ಲ ರೀ, ಮಕ್ಕಳ ಜೊತೆ ಆಟ ಆಡಬೇಕು ಸರಿ. ಈ ಥರ ಕಷ್ಟವೇ, ಈ ಕೈ ಕಾಲು ಮುರಿಯೋ ಮಕ್ಕಳಿದ್ರೆ ಯಾರ ಮಕ್ಕಳನ್ನ ಆಚೆ ಬಿಡೋದ್ರಿ? ಕಷ್ಟವೇ. ಯಾಕೆ ಹೀಗೆ ಮಾಡಿದ್ರು? ಬರೀ ವಿಷ್ಣು ದ್ವೇಷ ಮಾಡಿದ್ರೆ ಸಾಲದು, ವಾಯುದ್ವೇಷವನ್ನು ಮಾಡಿದ್ರೇನೆ ಅವ್ರು ದುರ್ಗತಿ ಆಗೋದು. ನನ್ನನ್ನು ದ್ವೇಷ ಚೆನ್ನಾಗಿ ಮಾಡಲಿ ಅಂತಾನೆ ದ್ವೇಷಾಭಿವೃದ್ಧಿ ಅಂತಾರೆ. ದ್ವೇಷದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅಂತ ಒಂದು ಅವ್ರ ಜೊತೆ ಆಟ ಆಡಬೇಕಾದ್ರೆ ನಿಮಗಿನ್ನ ಸಿಂಹವೇ ವಾಸಿ ಅಂತ. ಸಿಂಹ ಹುಲಿ ಜೊತೆ ಆಟ ಆಡೋದು, ಅದ್ರ ಬಾಯಲ್ಲಿ ಕೈ ಇಡೋದು, ಅದಿನ್ನೇನು ಕಚ್ಚಬೇಕು ಅಂದರೆ ತೆಗೆದು ಬಿಡೋದು, ಅದರ ನಾಲಿಗೆ ಕಚ್ಕೊಂಡು ಅದೇ ಒದ್ದಾಡಿ ಸಾಯೋದು. ಅದೆಲ್ಲ ಅಲ್ಲಿ ಆಡ್ತಾ ಇದ್ರು ಅರಣ್ಯದಲ್ಲಿ, ಅದನ್ನೇ ನೆನೆಸ್ಕೊಳ್ತಾರಂತೆ. ಪುರೇ ಕುಮಾರಾನ್ ಅಲಸಾನ್ ವಿಹಾರಾನ್ ನಿರೀಕ್ಷ ಸರ್ವಾನಪಿ ಮಂದಲೀಲಃ ಕೈಶೌರಲೀಲಾಂ ಹತಸಿಂಹ ಸಂಘ ಮನೆ ಪ್ರವೃತ್ತ ಸ್ಮರತಿ ಸ್ಮ ಸೂತ್ ಕಹ. ಅವ್ರು ನೆನೆಸ್ಕೊಳ್ತಾ ಇದ್ರು ಅಂತ. ಆದಮೇಲೆ ವಿಷ ಹಾಕಿ ಇವರನ್ನ ಕೊಲ್ಲಬೇಕು ಅಂತ ಏನೇನೋ ಮಾಡಿದರು. ವಿಷವನ್ನ ಹಾಕಿದಾಗ ಅದು ಜೀರ್ಣ ಆಯ್ತಂತ. ಭುಕ್ತಂಚ ಜೀರ್ಣಂ ಪರಿಪಂಕ್ತಿ ದತ್ತಂ. ಇವೆಲ್ಲ ಮಂತ್ರ ಇದ್ದಾಗ್ರಿ, ಮಂತ್ರವೇ. ಕೆಲವು ಘಟನೆಗಳನ್ನೆಲ್ಲ ಹೇಳ್ತಾರೆ ನಡೆದದ್ದು. ಇವತ್ತು ನಿಮಗೆ ಅಜೀರ್ಣ ಆದಾಗ, ಅಜೀರ್ಣ ಆಗದೆ ಇರೋಷ್ಟು ತಿನ್ನೋದು ಅತ್ಯುತ್ತಮ. ಏನೋ ಕೆಲವೊಮ್ಮೆ ಪದಾರ್ಥ ಚೆನ್ನಾಗಿರುತ್ತೆ ಹಾಕಿಬಿಡ್ತಾರೆ. ನಮ್ಮದೊಂದು ನಿಯಮ, ಏನೇ ಹಾಕಿದ್ರೂ ಚೆಲ್ಲಲ್ಲ ಅಂತ. ಸರಿ, ಅದು ಜಾಸ್ತಿ ಆಗಿರುತ್ತೆ, ಅಜೀರ್ಣ ಆಗಿರುತ್ತೆ. ಆಗ ಈ ಶ್ಲೋಕಗಳನ್ನು ಚಿಂತನೆ ಮಾಡಿದರೆ ಅಜೀರ್ಣ ಹೋಗುತ್ತಂತೆ. ಇನ್ನೊಂದು ಕಥೆ ಹೇಳೋರು, ಸತ್ಯಜ್ಞಾನ ತೀರ್ಥ ಶ್ರೀಪಾದಗಳವರ ಕಾಲದಲ್ಲಿ ವಿದ್ಯಾರ್ಥಿಗಳೆಲ್ಲ ಚಾಲೆಂಜ್ ಮಾಡ್ಕೊಂಬರು, ಎಷ್ಟು ಉಂಡೆ ತಿನ್ನೋದು. ಸ್ವಾಮಿಗಳು ಊಟ ಎಲ್ಲ ಮುಗಿದ ಮೇಲೆ ಉಂಡೆ ಬಡಿಸ್ಲಿಕ್ಕೆ ಬರೋ, ಅದು ಇಷ್ಟು ದಪ್ಪ ಇರೋದು, ಈಗೆಲ್ಲ ಚಿಕ್ಕ ಚಿಕ್ಕದಾಗಿರುತ್ತದು, ಬೇಸನ್ ಉಂಡೆ ಏನೋ ಮಾಡಿದ್ರು. ಒಂದು ಉಂಡೆಗೆ 4 ಕಾಣಿ ಅಂತ. ಕಾಲದಲ್ಲಿ 4 ಸಿಕ್ಕಾಪಟ್ಟೆ ಬೆಲೆ. ಒಬ್ಬ ಆಚಾರು ಲಕ್ಷ್ಮಣಾಚಾರ ಅಂತ ಹೇಳಿ 108 ಉಂಡೆ ತಿಂದುಬಿಟ್ಟಾರ. 108 ಉಂಡೆ ತಿಂದರೆ ಗತಿ ಏನು? ತಿಂದಾದ್ಮೇಲೆ ಮಲಗಿಬಿಟ್ಟಿದ್ದಾರೆ. ಅವ್ರಿಗೆ ಹೊಟ್ಟೆ ಉಗುರಿಸ್ಕೊಂಡು ಹೋಗಿದೆ. ಇನ್ನೇನು ಅವ್ರು ಬದುಕ್ತಾರೋ ಇಲ್ಲೋ ಅಂತ ಗುರುಗಳ ಮುಂದೆ ಬಂದ ಅಂದ್ರೆ, ಸ್ವಾಮಿ ಲಕ್ಷ್ಮಣ ರಾಮನ ಪಾದ ಸೇರ್ತಾ ಇದ್ದಾರೆ. ಏನಾಯಿತು ಅಂದರು. ಇಲ್ಲ, ಅದು ಉಂಡೆ ಹೆಚ್ಚಾಗಿ ಹೊಟ್ಟೆ ಉಗುರಿಸಿಕೊಂಡಿದೆ, ಏರುಸರು ಮೇಲುಸರು ಬಿಡ್ತದೆ, ಏನಾಗೋದಿಲ್ಲ ಬನ್ನಿ ಅಂತ ಹೇಳಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಗಳವರು ಅವರ ಹೊಟ್ಟೆ ಮೇಲೆ ಕೈ ಆಡಿಸಿ ಉಕ್ತಂಚಲೀರ್ಣಂ ಪರಿಪಂಕ್ತಿ ದತ್ತಂ ವಿಷಂ ವಿಷಣ್ಣೋ ವಿಷಭದ್ಗಣೋತ ಅಂತ ಇದೊಂದು. ಮುಂದೆ ಶ್ರೀಮದಾಚಾರ್ಯರು ಒಂದು 200-300 ಬಾಳೆಹಣ್ಣನ್ನು ತಿಂದಂತಹ ಒಂದು ಘಟನೆ ಇದೆ. ಅಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯ ಕೇಳ್ತಾರೆ,
ಭಿಕ್ಷಾವಸಾನೆ ದ್ವಿಶತಾಧಿಕೈ ಪರೈ ರೂಢೈ ಪ್ರಭುಕ್ತೈ ಪರಿಪೂರಿತೇ ಪಿತೆ. ಚೆನ್ನಾಗಿ ಊಟನೂ ಮಾಡಿದ್ರಿ, 200 ಬಾಳೆಹಣ್ಣು ತಿಂದ್ರಿ, ನಿಮ್ಮ ಹೊಟ್ಟೆ ನೋಡಿದ್ರೆ ಬಾಳೆ ಎಲೆ ಇದ್ದಾಗಿದೆ. ಆ ಬಾಳೆ ಎಕಡ್ಕೋ ಹಿಂದೆ ಹೇಗೆ ಅದು ಸಾಧ್ಯ? ತನೂದರೇನ ಅಸ್ತಿ ಗರಿಷ್ಠತಾಗತಂ ಸುಚಿತ್ತ ಸತ್ಯಂ ಪದ. ನಿಜ ಹೇಳ್ರಿ. ಅದಕ್ಕೆ ವೈದ್ಯರು ಹೇಳಿದ್ರು, ಅಂಗುಷ್ಟ ಮಾತ್ರಂ ಜಠರೆ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ಮೇಧಸಂ. ನಮ್ಮ ನಿಮ್ಮ ಹೊಟ್ಟೆಯಲ್ಲೆಲ್ಲ ಅಫ್ಕೋರ್ಸ್ ಸೈಂಟಿಫಿಕ್ ಆಗಿ ಅವ್ರು ಹೇಳೋದೇನೆಂದರೆ ಮೆಟಬಾಲಿಕ್ ಸಿಸ್ಟಮ್ಮು, ಡೈಜೆಸ್ಟಿವ್ ಸಿಸ್ಟಮ್ಮು, ಅಲ್ಲಿ ಏನೇನೋ ಲಿಕ್ವಿಡ್ ಆ್ಯಸಿಡ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ, ಅದರಿಂದ ಆಗತ್ತೆ. ಅದು ಸೈಂಟಿಫಿಕ್ ಆಗಿ. ಶಾಸ್ತ್ರೀಯವಾಗಿ ಹೇಳೋದೇನೆಂದರೆ ಪ್ರತಿಯೊಬ್ಬರ ಹೊಟ್ಟೆಯಲ್ಲೂ ವೈಶ್ವಾನರ ಅನ್ನುವ ಒಂದು ಭಗವಂತನ ರೂಪ ಇದೆ. ಅದಕ್ಕೆ ನಮ್ಮಲ್ಲಿ ಭೋಜನವನ್ನ ವೈಶ್ವಾನರ ಯಜ್ಞ ಅಂತ ಕರೀತೇವೆ. ಅದಕ್ಕೆ ವೈಶ್ವಾನರ ಅಂತ ಯಾಕೆ ಕರೆಯೋದಂದ್ರೆ ಯಾದವರನ್ನು ಕರೀತಾರೆ. ವಿಶ್ವನರ ಸಂಬಂಧಿತ್ವ, ಪ್ರಪಂಚದಲ್ಲಿರುವ ಎಲ್ಲರ ಹೊಟ್ಟೆಯಲ್ಲಿರುವ ಭಗವಂತನ ರೂಪ ಅದು. ತಿಂದ ಅನ್ನವನ್ನ ಅರಗಿಸುವ ರೂಪ ಅದು ವೈಶ್ವಾನರ ಅಂತ. ಆ ವೈಶ್ವಾನರ ಅನ್ನೋ ಅಗ್ನಿ ನಮ್ಮ ನಿಮ್ಮ ಪ್ರತಿಯೊಬ್ಬರ ಹೊಟ್ಟೆಯಲ್ಲಿದೆ. ಬೆಂಕಿ ಅಂತದ್ದು ಅದು ಎಷ್ಟಿದೆ? ಸಾಸಿವೆ ಕಾಳಷ್ಟಿದೆಯಂತ ನಮ್ಮ ನಿಮ್ಮಲ್ಲಿ. ಮಧ್ವರ ಹೊಟ್ಟೆಯಲ್ಲಿ, ವಾಯುದೇವರ ಹೊಟ್ಟೆಯಲ್ಲಿ ಎಷ್ಟಿದೆ ಅಂದ್ರೆ ಅಂಗುಷ್ಟ ಮಾತ್ರ, ಒಂದು ಹೆಬ್ಬೆರಳಿನ ಗಾತ್ರ ಇದೆ. ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವನ್ನೇ ನಾನು ಅರಗಿಸಿಕೊಳ್ಳಬಲ್ಲೆ. ಈ 200 ಬಾಳೆಹಣ್ಣೇನು ದೊಡ್ಡದು ಅಂದ್ರಂತ ಶ್ರೀಮದಾಚಾರ್ಯರು. ಈ ಚಿಂತನೆಯನ್ನ ಮಾಡಿದರು ಸತ್ಯಧ್ಯಾನ ತೀರ್ಥರು. ವಾಯುದೇವರ ಹೊಟ್ಟೆಯಲ್ಲಿ ಇರುವ ಅಗ್ನಿ ಅವರಿಗೆ ಅರಗಸ್ತು. ಆ ಭಗವಂತನೇ ನಿನ್ನಲ್ಲಿ ಇದ್ದಾನೆ, ಅವನು ಅರಗಿಸ್ತಾನೆ. ಈ 2 ಮಂತ್ರವನ್ನು ಹೇಳಿ ಅವರು ಕೈ ಆಡಿಸಿದಾಗ ಅವರಿಗೆ ತೇಗು ಬಂದು ಹೊಟ್ಟೆ ಸರಿ ಹೋಯಿತು. ಏನಪ್ಪ ಲಕ್ಷ್ಮಣ, ಚಲೋ ಇದೆ, ಏನಾದರೂ ಬೇಕಾ? 1-2 ತಬ್ಬಿಗೆ ಹಾಲಿದ್ರೆ ಚಲೋ ಅಂದರು. ಬಾಯಿ ಮುಚ್ಚುವಂಥದ್ದು. ಅಂದರೆ ಇದನ್ನ ನಾವು ಔಷಧಿಯಾಗಿ ಮಂತ್ರವಾಗಿ ಬಳಸಿದರೆ ಇವತ್ತಿಗೂ ಫಲಕಾರಿಯಾಗುತ್ತೆ. ನಮ್ಮ ನಮ್ಮ ವಿಶ್ವಾಸ, ನಮ್ಮ ನಮ್ಮ ನಂಬಿಕೆ. ಇದನ್ನು ನಾವು ಪ್ರಾಮಾಣಿಕವಾಗಿ ಬಳಸಿದರೆ ಖಂಡಿತ. ಇದಕ್ಕೆ ದುಡ್ಡು ಖರ್ಚಿಲ್ಲ, ಕಾಸು ಖರ್ಚಿಲ್ಲ. ಹೇಳಿದ್ರೆ ಏನು ಅಜೀರ್ಣ ಅಂದಾಗ 2 ಶ್ಲೋಕ ಹೇಳಿದ್ರೆ ಆಯ್ತು. ಮಾಡೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಎಲ್ಲ ಮಾಡುವ. ಆದರೆ ಇದೊಂದು ಹೇಳಿದ್ರೆ ಭುಕ್ತಂಚ ಜೀರ್ಣ ಪರಿಪಂಥ. ಅಷ್ಟವ ನಾನು ಹೇಳಿದ್ದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಹುಚ್ಚಾಪಟ್ಟೆ ತಿನ್ನೋದಕ್ಕಿಂತ ಕಮ್ಮಿ ತಿನ್ನೋದು ಒಳ್ಳೆಯದು. ಒಂದು ವೇಳೆ ತಿಂದಿದ್ದೇವೆ ಅಂದರೆ ಭುಕ್ತಂಚ ಜೀರ್ಣ. ಇನ್ನು ಕೆಲವರು ಇದನ್ನು ಹೇಳ್ಕೊಂಡೇ ತಿಂದ್ವಿ ಅಂತ ಒಳ್ಳೆಯದು. ಭುಕ್ತಂಚ ಜೀರ್ಣ ಪರಿಪಂಥಿದಂತಂ ವಿಷಂ ವಿಷಣ್ಣು ಕುಶವದ್ಗಣೋತ. ವಿಷವನ್ನು ಅರಗಿಸಿಕೊಂಡ ಮಹಾನುಭಾವರು ಮುಂದೆ ದ್ರೌಪದಿಯ ಜಡೆಯನ್ನು ಬಿಚ್ಚಿದಾಗ ಅವಳು ಗಂಟು ಹಾಕಿದ್ದಾರೆ. ಇವರನ್ನು ನಾನು ಬಿಡೋದಿಲ್ಲ ಅಂತ ಅವನ್ನೆಲ್ಲ ಸಂಹಾರ ಮಾಡಿ ಸೌಗಂಧಿಕಾ ಪುಷ್ಪ ತರಲಿಕ್ಕೆ ಹೋದಾಗ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ರು. ಅವರು ಪ್ರತಿಯಾಗಿ ಏನಾದರೂ ಮಾಡಿ ಇವನಿಗೆ ತೊಂದರೆ ಕೊಡಬೇಕು ಭೀಮನಿಗೆ. ನಾವು ಟಾರ್ಚರ್ ಕೊಡಲಿಕ್ಕೆ 2 ಇದೆ. ಒಬ್ಬ ವ್ಯಕ್ತಿಗೆ ಟಾರ್ಚರ್, ಒಂದು ಫಿಸಿಕಲ್ ಟಾರ್ಚರ್, ಇನ್ನೊಂದು ಮೆಂಟಲ್ ಟಾರ್ಚರ್. ಫಿಸಿಕಲ್ ಆಗಿ ಹೊಡೆದು ಬಡದು ಹಣ್ಣು ಮಾಡೋಣ ಅಂದರೆ ಭೀಮಸೇನ ದೇವರು ಹೊಡಿಲಿಕ್ಕೆ ಹೋದರೆ ಕೈಯೇ ಮುರಿದೋಗುತ್ತೆ. ಆಕರ್ಣಾಶ್ರಮ ಸಮ ಮಹಾಗಟ್ಟಿಯವರು ಹೊಡೆದು ಏನು ಮಾಡ್ಲಿಕ್ಕೆ ಆಗಲ್ಲ. ಬೇಡ, ಯಾಕೆ ವಾಯುದೇವರ ಭೀಮಸೇನ ದೇವರ ಸಾಮರ್ಥ್ಯ ತುಂಬ ದೊಡ್ಡದ್ರಿ. ನಾವೊಂದು ಪುರುಷರೆಲ್ಲ ವಾಯುಸ್ತುತಿಯ ಶ್ಲೋಕ ಹೇಳ್ತೀವಿ. ದೃಷ್ಟ್ವಾ ದುಷ್ಟಾದಿಪೋರ ಸ್ಫುಟಿತ ಕನಕ ಸದ್ಧರ್ಮ ಕೃಷ್ಟಾಸ್ತಿ ಕೂಟಂ ನಿಸ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ತಟ ತಟಾಕ ಅತಿಶಂಕೋ ಜನೋಭೂ. ತಟಾಕ ಅಂದರೆ ಸರೋವರ. ಸರೋವರವೋ ಏನೋ ಎಂಬುವಂತೆ ಡೌಟ್ ಬಂತಂತೆ. ಯಾರೋ ಝೂಮ್ ಕ್ಯಾಮ್ರಾ ಹಾಕಿದ್ರು. ಆ ಝೂಮ್ ಕ್ಯಾಮ್ರಾದಲ್ಲಿ ನೋಡಿದ್ರೆ ಬಂಗಾರದ ಮೆಟ್ಟಲಿರುವ ಸರೋವರದಲ್ಲಿ ಕೆಂಪು ನೀರು ತುಂಬಿದೆಯೋ ಏನೋ ಅನ್ನಿಸ್ತಂಥದ್ದು. ಕೆಂಪು ನೀರು ಅಲ್ಲ, ಬಂಗಾರದ ಸರೋವರವೂ ಅಲ್ಲ. ಏಟು ತಿಂದ ರಾವಣನ 10 ತಲೆ, ಬಂಗಾರದ ಕವಚ ಹಾಕೊಂಡಿದ್ದ ಹನುಮಂತ ದೇವರು ಒಂದು ಏಟು ಕೊಟ್ಟಿದ್ರು. 10 ಮುಖದಿಂದ ರಕ್ತ ಕಾರಿ ಕೆಳಗೆ ಬಿದ್ದಿದ್ದಾನೆ. ಅವನು ಹಾಗೆ ಕಾಣಿಸ್ತಾ ಇದ್ದ ಅಂತ. ರಾವಣ ಎದ್ದ ಮೇಲೆ ಅಂದ, ಏನು ಹನುಮಪ್ಪ ಇಷ್ಟು ಜೋರಾಗಿ ಹೊಡೆದಿ? ಹನುಮಂತ ದೇವರಂದ್ರು, ಹಾಗೆಲ್ಲ ಸುಳ್ಳು ಆರೋಪ ಮಾಡಬಾರ್ದು, ನಾನು ಹೊಡೆದಿಲ್ಲ ಅಂತ. ಏನೇನು ಮಾತಾಡ್ತಿ? ನನ್ನ ಅವಸ್ಥೆ ನೋಡು, ರಕ್ತ ಕಾರಿ ಸತ್ತು ಬಿದ್ದಿದ್ದೇನೆ, ಅಂತೂ ಹೇಗೋ ಸುಧಾರಿಸ್ಕೊಂಡಿದ್ದೆ, ಹೀಗೆಲ್ಲ ಹೊಡಿಬೋದಾ? ಹನುಮಂತ ದೇವರಂದ್ರು, ನಾನು ಹೊಡೆದಿಲ್ಲ. ಯಾಕೆ ಅಂತ, ನಾನು ಹೊಡೆದರೆ
ಆಸಾಮಿ ಎದ್ದು ಯಾಕೆ ಹೊಡೆದಿ ಅಂತ ಕೇಳಲಿಕ್ಕೆ ಅವ್ರು ಇರೋದೇ ಇಲ್ಲ. ನೀನು ಇದೆ ಅಂದ್ರೆ ನಾನು ಹೊಡೆದಿಲ್ಲ. ಮತ್ತೆ ಇದೇನಿದು, ನಾ ಎಲ್ಲೋ ಹೀಗೆ ಕೈ ತುರಿಸ್ಕೋಬೇಕಾದ್ರೆ ಹೀಗೆ ಅಂದಿದ್ದೇನೆ, ನಿನಗೆಲ್ಲೋ ಟಚ್ ಆಗಿರ್ಬೇಕು. ಓ ನಿನ್ನ ಸಾಫ್ಟ್ ಟಚ್ ಹೀಗಂದ್ರು ಅಷ್ಟೇ ಅಪ್ಪ. ಮುಖ್ಯ ಪ್ರಾಣದೇವರ ಟಚ್ಚೇ ಹೀಗಿರತ್ತಂತ. ಅಷ್ಟೇನನ್ರಿ, ದೊಡ್ಡ JCB ಬಂದು ಒಂದು ಯಾವ್ದಾನ ಹೊಸ ಕಾರು ಮುದ್ದು ಕೊಟ್ರೆ ಸರ್ವನಾಶವೇ ಅದು. ಹಾಗೆ ಮುಖ್ಯ ಪ್ರಾಣದೇವರ ಸಾಮರ್ಥ್ಯ ತುಂಬಾ ದೊಡ್ಡದು. ಭೀಮಸೇನ ದೇವರು ಅವ್ರಿಗೆಲ್ಲ ಹೊಡೆದಿದ್ರು. ಅವ್ರು ಏನು ಮಾಡಬೇಕು, ಫಿಸಿಕಲ್ ಆಗಿ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮೆಂಟಲ್ ಟಾರ್ಚರ್ ಕೊಡೋಣವಾ? ಮೆಂಟಲ್ ಟಾರ್ಚರ್ ಕೊಡೋದು ಹೇಗೆ, ಅವನಕ್ಕಿಂತ ಜಾಸ್ತಿ ಓದಿ ನಾವು ಸಾಮಾನ್ಯ ಕೆಲವರು ಹೀಗೆ ಮಾಡ್ತಾ ಇರ್ತಾರೆ. ಒಂದು ಮಗು ಏನೋ ವಾಯುಸ್ತುತಿ ಕಲ್ತಿರುತ್ತೆ, ರಾಯರ ಸ್ತೋತ್ರ ಕಲ್ತಿರುತ್ತೆ. ಅದರ ಮುಂದೆ ಇವನು 50 ವರ್ಷಕ್ಕೆ 8 ವರ್ಷಕ್ಕೆ ನನ್ನ ಮಗ ದಂಟು ಅನ್ನೋ ಟೈಪ್ ಬಂದು ಹೇಳ್ತಾ ಇರ್ತಾನೆ, ನಿಂಗೆ ಇದು ರಾಘವೇಂದ್ರ ಸ್ತೋತ್ರ ಮಾತ್ರ ಬರುತ್ತೆ, ವಾಯುಸ್ತುತಿ ಬರಲ್ಲ ಅಲ್ವಾ? ಬರಲ್ಲ ಅಂಕಲ್, ಕಲ್ತಿನ ಅದು ಕಲಿಯದೇ ಇದ್ರೆ ಏನೂ ಪ್ರಯೋಜನ ಇಲ್ಲ. ಆಮೇಲೆ ಇನ್ನವನು ಬಂದಂತ, ನೀವು ಸುಮಧ್ವ ಇದೆ ಅನ್ನೋದೇ ಗೊತ್ತಿಲ್ಲ ಅಲ್ವಾ ಅಂತ. ಆ ಮಗು ಏನೋ ರಾಯರ ಸ್ತೋತ್ರ ಹೇಳುತ್ತೆ, ಒಳ್ಳೇದಪ್ಪ, ವಾಯುಸ್ತುತಿ ಕಲಿ ಅನ್ನೋದು ಬಿಟ್ಟು ನಿಂಗೆ ಗೊತ್ತಿಲ್ಲಲ್ಲ. ಅವನಕ್ಕಿನ್ನ ಸೇರು ಅಂದರೆ ಸವಾ ಸೇರು, ಇನ್ನೊಬ್ಬ ಅವನಕ್ಕಿನ್ನ ಜಾಸ್ತಿ ಇರ್ತಾನೆ. ಹಾಗಾಗಿ ವಾಯುದೇವರಿಗೆ ಎಷ್ಟು ಗೊತ್ತಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಮೆಂಟಲ್ ಟಾರ್ಚರು ಕೊಡ್ಲಿಕ್ಕಾಗಲ್ಲ. ಅವ್ರಿಗೆ ಏನಾದರೂ ಬೇಜಾರಾಗೋದು ಅಂದರೆ ವೇದಗಳಿಗೆ ಕೆಟ್ಟ ಅರ್ಥವನ್ನು ಬರೆದಿಟ್ಟು ಬಿಡುವ ಅಂತೆಲ್ಲ ಮತ್ತೆ ಹುಟ್ಟಿ ವೇದಗಳಿಗೆಲ್ಲ ಕೆಟ್ಟ ಅರ್ಥವನ್ನೆಲ್ಲ ಬರೆದು ಎಲ್ಲ ಕಡೆ ಪ್ರಚಾರ ಮಾಡಿಬಿಟ್ರು. ಅದು ಅವತ್ತಿನ ಕಾಲದಲ್ಲಿ, ಇವತ್ತೆಲ್ಲ ಹೀಗೆ ಆಗಿದೆ. ಇವತ್ತು ಪ್ರಚಾರ ಅನ್ನೋದಕ್ಕೆ ಇವತ್ತು ಅದರಲ್ಲೂ ನಮ್ಮ ಭಾರತ ದೇಶ ಕನ್ವರ್ಷನ್ನಿಗೆ ಒಳ್ಳೆ ಮಾರ್ಕೆಟು. ಹಿಂದೂಯಿಸಮನ್ನು ಏನಾದರೂ ಮಾಡಿ ನಾಶ ಮಾಡಬೇಕು ಅಂತ ಅವತ್ತಿನಿಂದ ಟಾರ್ಗೆಟ್ ಇದೆ. ಇದು ಇವತ್ತಲ್ಲೇ ಅಲ್ಲ. ಈ ಬ್ರಿಟಿಷರು ಇಲ್ಲಿಗೆ ಬಂದಾಗ ಅವನ ವೈಸ್ರಾಯ್ ಹೆಸರು ಗೊತ್ತಿಲ್ಲ. ಅವನೊಂದು ಕಾನ್ವೆಂಟ್ ಅನ್ನು ತೆಗೆದಂತೆ. ಕಲ್ಕತ್ತಾದಲ್ಲಿ ಮೊದಲನೇ ಕಾನ್ವೆಂಟ್ ಆದದ್ದು ಅಂತ ನಾ ಕೇಳಲ್ಪಟ್ಟದ್ದು. ಕಲ್ಕತ್ತಾದಲ್ಲಿ ಒಂದು ಕಾನ್ವೆಂಟ್ ತೆಗೆದಾಗ ಅವರಪ್ಪ ಕೇಳದಂತೆ, ಅಲ್ಲೋ ಈ ದೇಶದಲ್ಲಿರುವ ವಿದ್ಯಾ ಗುರುಕುಲಗಳು 65,000 ಗುರುಕುಲಗಳು ಅವರ ಸೆಲ್ಫ್ ಡಿಪೆಂಡೆಂಟ್. ರಾಜರುಗಳು ಭೂಮಿ ಕೊಟ್ಟಿದ್ರು, ಯಾರ ಹತ್ರ ಬರ್ತಿರ್ಲಿಲ್ಲ. ಅಂದರೆ ಭೂಮಿಯಲ್ಲಿ ಬೆಳೆಯೋದು, ವಿದ್ಯಾಪೀಠಗಳನ್ನು ನಡೆಸೋದು. ಅವರ IQ ತುಂಬ ಜೋರಾಗಿತ್ತಂತೆ ವಿದ್ಯಾರ್ಥಿಗಳದೆಲ್ಲ. ನೀನೋಗಿ ಅಪ್ಲೈಡ್ ಎಜುಕೇಷನ್ ಅವ್ರು ಮೆಕ್ಯಾಲೆ ತಂದದ್ದು, ಪ್ರಾಯ ಅವನೇ ತೆಗೆದೇನು ಮೆಕ್ಯಾಲೆನೇ. ಇಲ್ಲೊಂದು ಸ್ಕೂಲ್ ಇತ್ತು, ಚೇಂಜ್ ಮಾಡ್ಯಾರೇನು, ಮೆಕ್ಯಾಲೆ ಸ್ಕೂಲ್ ಅಂತ. ಇಲ್ಲೊಂದಿತ್ತು ಮೈನ್ ರೋಡಿಗೆ. ಈಗ ಅದಕ್ಕೆ ಹೆಸರು ಚೇಂಜ್ ಮಾಡಿರ್ಬೇಕು. ಮೆಕ್ಯಾಲೆದಲ್ಲ, ಹೆಸರಿಟ್ಟಿದ್ರು ಇವತ್ತು ಮಹಾನುಭಾವರು. ಹಾಗಾಗಿ ಅವಾಗ ಅವನು ಹಣ್ಣಂತೆ, ಅಪ್ಪ ನಾನು ಇವತ್ತೇ ಅದರ ಹಣ್ಣನ್ನು ನೋಡೋದಿಲ್ಲ, ಇವತ್ತು ಬೀಜ ಬಿತ್ತಿದ್ದೇನೆ, ಇನ್ನು 200 ವರ್ಷಕ್ಕೆ ಪ್ರಾಯ ಒಂದು ಗುರುಕುಲಗಳು ಇರೋದಿಲ್ಲ, ಹೆಜ್ಜೆಗೆ ಒಂದು ಕಾನ್ವೆಂಟ್ ತಲೆ ಎತ್ತತ್ತೆ, ಆ ದೂರದೃಷ್ಟಿಯಿಂದ ನಾನು ಮಾಡಿದ್ದೇನೆ ಅಂತ. ಅವನೇನು ಅಪರೋಕ್ಷ ಜ್ಞಾನಿನೋ ಏನೋ, ಅವನಂದಂತೆ ಇವತ್ತು ಎಲ್ಲ ಕಾನ್ವೆಂಟೇ ಬೇಕು, ಯಾರಿಗೂ ಸಂಸ್ಕಾರವಂತರು ಬೇಡ ಅನ್ನೋ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಹಾಗಾಗಿ ಸಮಸ್ಯೆ ಏನಾಯಿತು, ವೇದಗಳಿಗೆ ಕೆಟ್ಟ ಅರ್ಥವನ್ನು ಅವತ್ತು ಬರೆದ್ರು ಅಲ್ಲ, ಇವತ್ತಿಗೂ ನಮ್ಮ ಸಿದ್ಧಾಂತವನ್ನು ಬಿಡಿಸುವಂಥ ಬೇರೆ ಬೇರೆ ಮಾಧ್ಯಮಗಳು, ಒಳ್ಳೊಳ್ಳೆ ಆರೈಟರ್ಸ್ ಇದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಿ ಆ ಗುಂಪು, ಆ ಜನಗಳನ್ನೆಲ್ಲ ನೋಡಿದಾಗ ಇವರ ಸಿದ್ಧಾಂತವೇ ಸರಿ ಅಂತ ನಮಗೆ ಗೀಸು ಯಾವುದೂ ಇರೋದಿಲ್ಲ. ಇದರ ಮೇಲೆ ಎಲ್ಲಕ್ಕಿಂತ ತುಂಬ ಅಟ್ರಾಕ್ಟಿವ್ ಆಗಿರೋದೇನೆಂದರೆ, ನಮ್ಮ ದುರ್ದೈವ ಏನು ಅಂದರೆ, ಪ್ರಾಯ ನಮಗೆ ನಾವು ಮಾಡಿದ್ದೆಲ್ಲ ಯಾರು ಸರಿ ಅಂತಾರೋ ಅವರೇ ಸರಿ ಅಂತ ನಾವು ಅನ್ನೋರು. ಸ್ವಲ್ಪ ನಾವೇನಾದರೂ ಒಳಗೆ ಬಂದರೆ, ನಮ್ಮ ಸಿದ್ಧಾಂತದ ಒಳಗೆ ಬಂದರೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಒಂದು ಡ್ರೆಸ್ ಕೋಡ್ ಒಂದಿದೆ, ಎರಡನೆಯದು ಒಂದಿಷ್ಟು ಮಡಿ ಆಚಾರ ವಿಚಾರಗಳ ಕೋಡಿದೆ. ಈ ಎರಡೂ ಇಲ್ಲದೆ ನೀ ಮಾಡಿದ್ದೆಲ್ಲ ಸರಿ ಅಂದರೆ ಅವರೇ ನಮಗೆ ತುಂಬ ಬೇಕಾಗೋದು. ನಿಜವಾಗಲೂ ಅವರು ತುಂಬ ಒಳ್ಳೆಯವರಪ್ಪ ಆಚಾರ. ಯಾಕೆ ಮೊನ್ನೆ ಕೇಳದೆ, ಆಚಾರ್ಯ ಆಷಾಢ ಶುದ್ಧ ಏಕಾದಶಿ ವ್ರತಕ್ಕೋ ಅನುವ್ರತಕ್ಕೋ ಅಂತ. ಏಕಾದಶಿ ಯಾವುದಕ್ಕೆ ಸೇರಿದ್ರೆ ಏನಿದೆ? ಇಲ್ಲ ನೀವು ಹೇಳಲೇಬೇಕು. 3-4 ಜನ ಆಚಾರ್ಯರು ಉತ್ತರನೇ ಕೊಡೋಕ್ಕಾಗಲಿಲ್ಲ. ನಮ್ಮ ಆಚಾರ ಗೊತ್ತಾಯಿತು. ಅವರಂದರು, ಯಾಕಮ್ಮ ಫಳಾರ ಮಾಡ್ಕೊಳ್ಳಿಕ್ಕ, ಅದಕ್ಕೆ ಒಂದು ಚಪಾತಿ ಮಾಡ್ಕೊಂಡ್ಬಿಡು, ಬೆಳಗ್ಗೆ ಚಟ್ನಿ, ಮಧ್ಯಾಹ್ನ ಸೀಕರ್ಣಿ.
ಹೀಗೆ ನನ್ನ ಮೂಗಿನ ನೇರಕ್ಕೆ ಯಾರು ಮಾತಾಡ್ತಾರೋ ಅವರು ನನಗೆ ತುಂಬ ಬೇಕಾದವರಾಗ್ತಾರೆ. ಯಾರು ಬುದ್ಧಿಯನ್ನ ಹೇಳ್ತಾರೆ ಅವರು ಬೇಡ. ಇದು ಹ್ಯೂಮನ್ ಸೈಕಾಲಜಿ. ಇದು ಒಬ್ಬ ವ್ಯಕ್ತಿಯನ್ನು ನಾವು ಟಾರ್ಗೆಟ್ ಮಾಡೋದಿಲ್ಲ. ಮನುಷ್ಯನಿಗೆ ಯಾರು ಅವನಿಗೆ ಇವತ್ತು ತುಂಬ ಜನರ ಮನೆಯಲ್ಲಿ ಮಕ್ಕಳನ್ನು ಕೇಳಿ ಅವ್ರಿಗೆ ಯಾರು ತುಂಬ ಕೋಪ ಇರುತ್ತೆ ಅಂದರೆ ಆ ಮಕ್ಕಳಿಗೆ ಅವ್ರ ಅಮ್ಮನ ಮೇಲೆ ತುಂಬ ಕೋಪ ಇರುತ್ತೆ. ಯಾಕೆ ಅವಳು ಹಾಗೆ ಫೋನ್ ಕಿತ್ಕೋತಾ ಇರ್ತಾಳೆ. ನೀನು ನೋಡಬೇಡ, ನಮ್ಮ ಅಮ್ಮನ ಚಚ್ಚು ಬಿಡ್ಬೇಕು, ಅವಳು ಇದ್ದೇ ಇದ್ದಾಗ ತಗೊಂಬೋಣ ಅಂತೀನಿ, ಮೆತ್ತಗೆ ಅವಳು ಬಂದ್ಬಿಡ್ತಾಳೆ ಅಂಥೇಳಿ ಆ ಅಮ್ಮ ಯಾಕೆ ಕಿತ್ಕೊಂಬೋದು? ಅವನು ಸರಿಯಾಗಿ ಓದಿ ಉದ್ಧಾರ ಆಗಲಿ ಅಂತ ಕಿತ್ಕೊಂಬೋದು. ಅದು ಬಿಟ್ಬಿಟ್ಟು ಆ ಮಗ ನನ್ನನ್ನು ಹೊಗಳ್ಳಿ ಅಂದ್ಬಿಟ್ಟು ಅವನಿಗೆ ಒಂದಾದ್ಮೇಲೆ ಒಂದು 2 ಫೋನ್ ಕೊಡಿಸ್ಬಿಟ್ಟು ಅದರಲ್ಲಿ ಪೂರ್ಣ ಮನೇಲಿ ವೈಫೈ ಇವ್ನು ಹೋದಾಗೆಲ್ಲ ಹಾಕೊಟ್ಬಿಟ್ರೆ ಆಮೇಲೆ ಅಂತ ನಿನ್ನಿಂದ ನಾನು ಹಾಳಾದೆ, ನಾನು ಮಗು ಇದ್ದಾಗ ನನಗೆ ತಿಳುವಳಿಕೆ ಇರಲಿಲ್ಲ, ನೀನು ನನ್ನನ್ನು ಸರಿಯಾಗಿ ದಾರಿಯಲ್ಲಿ ತರಬೇಕಾಗಿತ್ತು. ಇದು ನಾವು ಭೌತಿಕ ಪ್ರಪಂಚ ಲೌಕಿಕ ಪ್ರಪಂಚಕ್ಕೆ ಸೀಮಿತ ಮಾಡಿದ್ದೀವಿ. ಇಷ್ಟಕ್ಕಾಗಿ ನಾವು ಬಂದವರಲ್ಲ, ಸಾಧನಕ್ಕೆ ನಾವು ಬಂದವರು. ಸಾಧನೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಕೃಷ್ಣ ಅಂತಾರೆ, ಎತ್ತದಗ್ರೆ ವಿಷಮಿವ ಪರಿಣಾಮೇವ ಅಮೃತೋಪಮಂ ತತ್ಸುಖಂ ಸಾತ್ವಿಕೀತ್ಯುಕ್ತಂ ಆತ್ಮಬುದ್ಧಿ ಪ್ರಸಾದಿದಂ. ನೀನು ಹೇಳೋದೇ ಬೇಡಯ್ಯ, ನನಗೇ ಗೊತ್ತು ಅಂತಾನೆ ಕೃಷ್ಣ. ದೇವರ ಹತ್ತಿರ ನೀನು ಬರಬೇಕಾದರೆ ನಿನಗೆ ಹೇಳಿದಂತಹ ಸಿಲೆಬಸ್ಸು ಕಷ್ಟ ಇದೆ. ಕಷ್ಟವಾದ ಸಿಲೆಬಸ್ ಅನ್ನು ನೀನು ಆಪ್ಟ್ ಮಾಡಿಕೋ. ಒಮ್ಮೆ ನೀನು ಆಪ್ಟ್ ಮಾಡಿಕೊಂಡೆ ಅಂದರೆ ಯು ಕಾಂಟ್ ಕಮ್ ಔಟ್ ಆಫ್ ದಟ್ ಒನ್. ನಾನು ಆಪ್ಟೇ ಮಾಡ್ಕೊಂಡಿಲ್ಲ, ಮಾಡಿಕೊಂಡ್ರೆ ಎಲ್ಲಿ ಭಯವೋ ಪಾಪ. ಒಬ್ಬ ಹುಡುಗ ರಾಯರ ಮಠಕ್ಕೆ ಹೋಗ್ತಾ ಇದ್ದ ಅಂತ ತಾಯಿ ರಾಯರ ಸೇವೆ ಏನು ಫಲವೇ, ನಮ್ಮ ಮಗ ರಾಯರ ಮಠಕ್ಕೆ ಬರದೇ ಇರೋ ಥರ ಅನುಗ್ರಹ ಮಾಡ್ರಿ ಅಂತ. ರಾಯರಿಗೆ ಡೌಟ್, ಇದು ಕೊಡೋದೋ ಬಿಡೋದೋ ಅಂತ. ಹೀಗಾದ್ರೆ ಗತಿ ಏನು? ಸೊ ನಾವು ನಮಗೆ ಹೇಳಿದ ಒಂದಿಷ್ಟು ಆಚಾರ, ಆಹಾರ, ವಿಚಾರ ಇವುಗಳನ್ನು ಅತ್ಯವಶ್ಯಕವಾಗಿ, ಇಲ್ಲಾಂದರೆ ಪ್ರಾಯ ಈಗ ಇದೊಂದು 50 ವರ್ಷದ ಕೆಳಗೆ ಇದ್ದ ಆಚಾರ ವಿಚಾರಗಳು ಇವತ್ತು ಎಲ್ಲೂ ಉಳಿದಿಲ್ಲ. ಈಗ ನಾವು ಮ್ಯಾಕ್ಸಿಮಮ್ ಅದನ್ನು ಎಷ್ಟೆಷ್ಟು ನಾವು ಅದನ್ನು ಲಿಬರ್ಟಿ ತಗೋಬೇಕೋ ತಗೊಂಡಾಗಿದೆ. ಸಂಕ್ಷಿಪ್ತ ದೇವ ಪೂಜಾ ಪದ್ಧತಿ 10 ನಿಮಿಷದಲ್ಲಿ ಮಾಡೋದಾಯ್ತು. ಯಾರೋ ಒಂದು ಅದಕ್ಕಿಂತ ಸಂಕ್ಷಿಪ್ತ ಇದೆಯಾ ಅಂದ್ರೆ ಇವನಿಗೇನು ಆಚಾರ ಹೇಳ್ಬೇಕು, ನೀನು ದೇವ್ರ ಪೂಜೆ ಮಾಡಲೇಬೇಡ ಅಂತ. ಅದು ನೋಡಿ ಸಂಕ್ಷಿಪ್ತ ಅಂತ. ನಾನು ಹೇಳ್ತೀನಪ್ಪ, ಹೌದು ನೀನು ದೇವ್ರ ಪೂಜೆ ಮಾಡಬೇಡ, ಸಂಧ್ಯಾವಂದನೆ ಮಾಡು. ನಾಳೆ ದಿನ ಯಮಧರ್ಮರಾಜ ಹೊಡೆದ್ರೆ ನಮ್ಮ ಸೋದರ ಮಾವ ಅಲ್ಲ ಅವನು. ನಾನು ಹೇಳಿದ್ದಕ್ಕೆ ನಿಂಗೆ ಹೊಡಿತೀನಿ, ಬಿಟ್ಟಿದ್ದಕ್ಕೆ ಅವನಿಗೂ ಬಾರಿಸ್ತೇನೆ ಅಂತ. ಸೊ ಏನೋ ನನಗೆ ಪುರುಸೊತ್ತಿಲ್ಲ, ಸಮಸ್ಯೆ ಇದೆ ಅಂದಾಗ ಸರಿ, ದಿನಾ ಸಂಕ್ಷೇಪವೇ ಮಾಡಿದ್ರೆ ಗತಿ ಏನು? ಅದು ಆಗಬಾರ್ದು ಯಾವತ್ತೂ ಅಷ್ಟೇ. ಲಿಬರ್ಟಿಯನ್ನು ಯೂಸ್ ಮಾಡ್ಕೊಳ್ಳೋದು ಯಾವಾಗ ಅನಿವಾರ್ಯ ಇದ್ದಾಗ ಲಿಬರ್ಟಿ ಯೂಸ್ ಮಾಡಿ. ಟ್ರೈನ್ ನಿಂತಿಲ್ಲ ಅಂತ ಯಾವಾಗಲೂ ಚೈನ್ ಎಳಿತೀನಿ ಅಂದರೆ ದಂಡ ಹಾಕ್ತಾರೆ, ಕಪಾಳಕ್ಕೆ ಹಾಕ್ತಾರೆ. ಹಾಗಾಗಬಾರ್ದು. ಪ್ರಕೃತದಲ್ಲಿ ಮಧ್ವಾಚಾರ್ಯ ಜ್ಞಾನ ತಿರೋಧಾನ ಆಯ್ತು ಎಲ್ಲರಿಗೂ. ಭಗವಂತ ಅವನ ಸ್ವರೂಪ ಏನು? ಅವನು ಸಗುಣನೋ ನಿರ್ಗುಣನೋ ಗುಣಪೂರ್ಣನೋ? ಯಾರು ದೇವರು? ಜೀವನಿಂದ ಭಿನ್ನನಾದ ದೇವರು ಅಂತ ಒಬ್ಬ ಇದಾನೋ? ಜೀವನೇ ದೇವನೋ? ಹೀಗೆಲ್ಲ ಗೊಂದಲ ಆಗಿಬಿಡ್ತು. ಆಗ ದೇವತೆಗಳು ಪ್ರಾರ್ಥನೆ ಮಾಡಿದ್ದಂತೆ, ವಿಜ್ಞಾನ ಭಾನುಮತಿ ಕಾಲ ಬಲೇನ ನೀನೆ ದುರ್ಭಾಚ ಸಂತಮಸ ಸಂತತಿತೋ ಜನೇಂಧೇ. ಏನು ಮಾಡೋದೀಗ? ಅಜ್ಞಾನವೆಂಬ ಕತ್ತಲು ಆವರಿಸಿದೆ, ಜ್ಞಾನವೆಂಬ ಸೂರ್ಯ ಅಸ್ತಂಗತನಾಗಿದ್ದಾನೆ, ಎಲ್ಲರಿಗೂ ಗೊಂದಲಮಯವಾಗಿದೆ ವಾತಾವರಣ. ಎಲ್ಲರಿಗೂ ಏನಾದರೂ ಸರಿಯಾದ ಜ್ಞಾನವನ್ನು ತಿಳಿಸಿಕೊಡುವ ಒಬ್ಬ ವ್ಯಕ್ತಿ ಬರಬೇಕಾಗಿದೆ. ದೇವರನ್ನೇ ಮೊರೆ ಹೋಗುವ ಅಂತಂದಾಗ ದೇವರು ವಾಯುದೇವರಿಗೆ ಹೇಳಿದ್ದನು, ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಂ ಆಭಭಾಷೆ. ನೀನು ಹೋಗಿ ಗ್ರಂಥಗಳನ್ನು ರಚನೆ ಮಾಡಿ ಪಾಠವನ್ನು ಹೇಳು. ಹರಾವನಿ ಮೆವಹೃದ ವಿಭುದೇಂದ್ರಯಾಂಚ. ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಹಾರದಂತೆ ಹಾಕೊಂಡಂತೆ ದೇವರ ಆಜ್ಞೆಯನ್ನು ತಲೆ ಮೇಲೆ ಶಿರೋರತ್ನದಂತೆ ಸ್ವೀಕಾರ ಮಾಡಿದರು. ಇದೊಂದು ಲೌಕಿಕವಾಗಿ ಹೌ ಟು ಬಿಹೇವ್ ವಿತ್ ದ ಸೊಸೈಟಿ. ನಮ್ಮ ಶಾಸ್ತ್ರ ಗ್ರಂಥಗಳು ಸಾರ್ವಕಾಲಿಕವಾಗಿ ಪ್ರಯೋಜನಕಾರಿ. ದೇವರು ಹೇಳ್ದ, ವಾಯುದೇವರೇ ನೀವು ಹೋಗಿ ಶಾಸ್ತ್ರವನ್ನು ರಚನೆ ಮಾಡಿ. ದೇವರ ಆಜ್ಞೆಯನ್ನು ಶಿರೋರತ್ನ ಅಂತೀವಲ್ಲ, ನಿಮ್ಮ ಆಜ್ಞೆ ನಮ್ಮ ತಲೆ ಮೇಲೆ ಹೊತ್ತು ನಾವು ನಡೀತೇವೆ. ಆಯಿತು,
ದೇವತೆಗಳು ಪ್ರಾರ್ಥನೆ ಮಾಡಿದ್ರು. ವಾಯುದೇವರಿಗಿಂತ ಸಣ್ಣವರು, ಇಂದ್ರ ಚಂದ್ರ ಇವರೆಲ್ಲ. ಅವಾಗ ಏನಂತೀವಿ ಸಾಮಾನ್ಯ, ಈಗ ನಮ್ಗೆ ಬಹಳ ದೊಡ್ಡವ್ರು ಏನಾದರೂ ಹೇಳಿದಾಗ ಯಾರೋ ಸಣ್ಣವ್ರು ಅಂತಾರೆ, ಸರ್ ನೀವು ಅಲ್ಲೇ ಬರ್ತೀರಂತೆ ಆ ವಿದ್ಯಾಪೀಠಕ್ಕೆ. ನೀವೆಲ್ಲ ಹೇಳಿದ್ದಕ್ಕಲ್ಲ, ಸ್ವಾಮಿಗಳು ಹೇಳಿದ್ರು ಅಂತ ಬರ್ತಾ ಇರೋದು. ನೀವು ಯಾವ ತೋಲಾಂಡಿ ಅಂದರೆ ಮಯೂರಿ ಅಲ್ವಾ? ಸಣ್ಣವನಿರ್ಬೋದು, ಅವನಿಂದಾನು ಯಾವಾಗ ಒಂದು ಕೆಲಸ ಆಗಬೇಕಾಗತ್ತೆ. ಅದಕ್ಕಂದ್ರು ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ನಾನು ಹೋಗೊಟ್ಟು ಬರ್ತಾ ಇದ್ದೇನೆ, ಹಾರದಂತೆ ಹಾಕೊಂಡಿದ್ದೀನಿ. ಒಂದೇನಿಲ್ಲ ರೀ, ಬಡಿಸ್ಬೇಕಾದ್ರೆ ಅಫ್ಕೋರ್ಸ್ ಅಡುಗೆ ಊಟ ತಿಂಡಿ ಅದ್ರ ಖರ್ಚು ಮಾಡಿದವರು ಅವರೆಲ್ಲ ಬೇಕು, ಎಲ್ಲ ಸರಿ. ಯಾರೋ ಬಡಿಸಿರ್ತಾರೆ ವಾಲಂಟಿಯರ್ ಆಗಿ. ಆಗ ಬಡಿಸಿದಾಗ ನಾವೊಂದು ಅವ್ರಿಗೆ ಔಟ್ ಆಫ್ ಥ್ಯಾಂಕ್ಸ್ ಹೇಳಿರೋದಿಲ್ಲ, ಮರ್ತಿರ್ತೇವೆ. ಅವ್ರಿಗೇನೋ ಅಂತಾರೆ, ಒಂದು ಮಾತು ಅಂದಿದ್ರೆ ಚೆನ್ನಾಗಿರೋದು, ಇವರೆಲ್ಲ ಬಡಿಸಿ ಚೆನ್ನಾಗಿ ಮಾಡಿದರು, ಓಕೆ ಬಿಡಿ. ಅವ್ರೇನೋ ಹೇಳ್ತಾರೆ, ಇವ್ರು ಹೇಳೋರು ಇನ್ನೊಂದಿಷ್ಟು ಜಾಸ್ತಿ ಸೇರಿ. ನೀವು ಅವ್ರಿಗೇನೋ ಹೇಳಲೇ ಇಲ್ಲಂತೆ ಔಟ್ ಆಫ್ ಥ್ಯಾಂಕ್ಸ್ ಅಂತ. ಅವ್ರು ಬಡಿಸಿ 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 ಸತ್ತೋದ್ರಂತೆ, ನೀವು ಚೆನ್ನಾಗಿ ಬಡಿಸ್ಕೊಂಡ್ರಂತೆ, ಇಷ್ಟೇ ಅವ್ರು ಹೇಳಿರ್ತಾರೆ. ಒಂದು ಮಾತು ಇವರೆಲ್ಲ ಬಡಿಸಿದ್ರು, ಚೆನ್ನಾಗಿತ್ತು, ಹೋಗ್ಲಿ ಬಿಡಿ, ನಾವು ಪುಣ್ಯ ಬಂತು ಅಂತ. ಇವರೇನಂತಾರೆ, ಏನು ಇವ್ರು ಬಡಿಸಿದ್ದಕ್ಕೆ ಆಗಿದ್ದು, ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲ ಮಾಡಿದ ಇವರೇ ಇದ್ರು, ಇದೇ ಬಕೆಟ್ ಇತ್ತು, ಈಗೆಲ್ಲ ಅಂದರೆ ಮುಂದಿನ ಸಲ ಅವ್ರು ಕೂತು ಬಿಟ್ರು ಬಡಿಸೋಟ್ರು. ಯಾರು ಬಡಿಸೋರೇ ಇಲ್ಲ. ಆಮೇಲೆ ಇವ್ರು ಬಂದು, ಪ್ಲೀಸ್ ನಾವೆಲ್ಲ ಬಡಿಸ್ತೀರಾ, ಆಗವಾ ಮಗನ ದಾರಿಗೆ ಅಂತ ಅಲ್ವಾ? ಸೌಜನ್ಯಕ್ಕಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಆದಾಗ ನಿಮ್ಮೆಲ್ಲರಿಂದಲೂ ಆಯಿತು. ಇದು ವಾಯುದೇವರಲ್ಲಿರುವ ದೊಡ್ಡ ಗುಣ. ಅವರು ಸಾಗರವನ್ನು ಉಲ್ಲಂಘನೆ ಮಾಡಿ ಬರ್ತಾರಲ್ಲ, ಸೀತೆಯನ್ನ ನೋಡಿ ವಾಪಸ್ಸು ಬಂದಾಗ ಎಲ್ಲ ಕಪಿಗಳು ಕೇಳತ್ತೆ, ಹನುಮಂತ ನಿನ್ನ ಸಾಮರ್ಥ್ಯ ತುಂಬಾ ದೊಡ್ಡದು, ಏನು ನಾವೆಲ್ಲ ಅಲ್ಲಿ ಹೋಗಕ್ಕಾಗತ್ತಾ? ಏನನ್ಬೇಕು ಹನುಮಂತ ದೇವರು? ನಿಮಗೆಲ್ಲ ಆಗತ್ತಟ, ಅಲ್ಲೇ ಬಿದ್ದು ಸಾಯ್ತೀವಿ ಅನ್ಬೋದಾಗಿತ್ತು. ಅವರಂದ್ರು, ನನ್ನಂಥ ಅಸಮರ್ಥನೆ ಹಾರದಾಗ ನೀವು ಹಾರದೆ ಇರ್ತೀರೇನೋ. ಒಬ್ಬನಿಂದ ಕೆಲಸ ಮಾಡಿಸ್ಬೇಕಾದ್ರೆ ಇದೊಂದು ಕಾನ್ಫಿಡೆನ್ಸ್. ನಮ್ಮ ತಂದೆ ಹತ್ರ ಪಾಠಕ್ಕೆ ಬರೋರೆಲ್ಲ ಕೆಲವರು ಹೇಳೋರು, ಅವ್ರಿಗೆಲ್ಲ 60 ವರ್ಷದ ಮೇಲಾಗಿರೋರು, ಬಾಯಿ ತಿರುಗ್ತಾ ಇರಲಿಲ್ಲ. ಅವ್ರು ತಪ್ಪು ಹೇಳಿದ್ರು ನಮ್ಮ ತಂದೆಯವರು, ಎಷ್ಟು ಚೆನ್ನಾಗಿ ತಪ್ಪು ಹೇಳ್ತೀರಿ ನೀವು ಅಂತೇಳಿ ಅವ್ರು ಎತ್ತಿದ್ದಿ. ಒಂದು ದಿವಸ ಹೇಗದೆ, ಆಮೇಲೆ ಅವ್ರು ಸುಮಧ್ವಿಜಯ ಕಲ್ತ ಮೇಲಂದು, ನೀವು ಅವತ್ತು ಪ್ರೋತ್ಸಾಹನ ಕೊಡದೇ ಇದ್ದಿದ್ರೆ ನಾವು ಬರ್ತಾನೆ ಇರಲಿಲ್ಲ. ತಪ್ಪೋ ನೆಪ್ಪೋ ನೀವು ಬಂದಂತೂ ಬನ್ನಿ ಮನೆ ಬಿಟ್ಟು, ಆಮೇಲೆ ಸರಿ ತಿದ್ಕೋಬೇಡ. ಮೊದಲನೇ ದಿವಸನೇ ನೀಕಿ ಬಾಟಮ್ ಚಪ್ಪಿ, ನಾಕಿ ಮಾನಂ ಪೋಯ, ನೀಕಿ ವಚ್ಚೇರಿಯೋದು, ನಾಕಿ ಮರ್ತೇಲೆ, ಅದು ನಿನಗೋಗಿ ಹೇಳ್ತಾ ಏನಲ್ಲ, ಕಲ್ಲಕ್ಕಿನ್ನ ಮಾತಾಡ್ತಾನೆ ಎದ್ದೋಗಂದ್ರೆ ಅವರು ಅಂತಾರೆ, ಬೇಡಪ್ಪ ನಿನ್ಪ ಈ ಜನ್ಮದಲ್ಲೆಲ್ಲ ಯಾವ ಜನ್ಮದಲ್ಲೂ ನಿನ್ ಜೊತೆ ಮೋಕ್ಷಕ್ಕೆ ಬರಲ್ಲ. ಯಾಕಂದ್ರೆ ಅಲ್ಲೂ ರೇಗ್ ಬಿದ್ದೋಗ್ತಾ ಇರ್ತೇನೆ, ಹೆಸರು ನೋಡಿದ್ರೆ ಶಾಂತಮೂರ್ತಿ, ಹಾಗಾಗಿ ಬೇಡ. ಸೊ ಜೀವನದಲ್ಲಿ ಇದೆಯಲ್ಲ, ಇನ್ನೊಬ್ಬನ ಜೊತೆ ಹೇಗೆ ವ್ಯವಹಾರ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪದಲ್ಲಿ ಇದೇ ಮಾತನ್ನ ಹೇಳ್ತಾರೆ, ಭಗವಂತನ ಆಜ್ಞೆ ಶಿರೋರತ್ನದಂತೆ ಸ್ವೀಕಾರ ಮಾಡಿ, ಇತರ ದೇವತೆಗಳ ಪ್ರಾರ್ಥನೆ ಹಾರದಂತೆ ಯಾಕೆ? ಅವ್ರಿಗೂ ಕ್ರೆಡಿಟ್ ಕೊಡ್ಬೇಕಲ್ಲ, ನೀವು ಪ್ರಾರ್ಥನೆ ಮಾಡಿದ್ರಿ ಆಯ್ತು. ಮಧ್ಯಗೆ ಭಟ್ಟರು ಅಂತ ಆ ಕಾಲದಲ್ಲಿ ಪಾಜಕದಲ್ಲಿದ್ರು. ಪಾಜಕ ಅಂತ ಯಾಕೆ ಹೆಸರು ಬಂತು ಆ ಊರಿಗೆ? ಅದೊಂದು ತಿಳ್ಕೊಳ್ಳಿ, ಪ್ರಾಯ ಗೊತ್ತಿರಬಹುದು ನಿಮಗೆಲ್ಲ. ಸುಮಧ್ವಿಜಯದಲ್ಲಿ ಹೇಳ್ತಾರೆ, ಪಾಜಕ ಆ ಇಡೀ ಕ್ಷೇತ್ರವನ್ನ, ಅಂದ್ರೆ ದಕ್ಷಿಣ ಕನ್ನಡವನ್ನ ನಿರ್ಮಾಣ ಮಾಡಿದ್ದು ಪರಶುರಾಮ ದೇವರು. ಪರಶುರಾಮ ದೇವರು ಇಡೀ ಭೂಮಂಡಲವನ್ನ ದಾನ ಮಾಡಿಬಿಟ್ರು. ತಾವಿರ್ಲಿಕ್ಕೆ ಜಾಗ ಇರಲಿಲ್ಲ, ಸಮುದ್ರವನ್ನ ಸ್ವಲ್ಪ ಪಕ್ಕ ಸರಿಸಿ ಸೈಟ್ ಮಾಡಿಕೊಂಡ್ರು. ಸೊ ಈ ದಕ್ಷಿಣ ಕನ್ನಡ ಪ್ರಾಂತ ಏನಿದೆ ಅದೆಲ್ಲವೂ ಸಮುದ್ರವನ್ನ ಸರಿಸಿ ಪರಶುರಾಮ ದೇವರು ಮಾಡಿಕೊಂಡ ಪರಶುರಾಮ ಕ್ಷೇತ್ರ ಅದು. ಯಾರೋ MLA MP ಕೇಳಿ ಆನಂದ ಪಟ್ರು, ಸರ್ ನಾವು ಕೆರೆ ಮುಚ್ಚಿ ನಾವು ಸೈಟ್ ಮಾಡೋದು ಮೊದಲೆಲ್ಲ ಪರಶುರಾಮ ದೇವರೇ ಮಾಡಿದಾರ ಅಂದ್ರು. ಮಗನೇ ಅವ್ರದೇ, ಅದು ನಿಮ್ಮಪ್ಪಂತ ಅಲ್ಲ, ಅದೆಲ್ಲ ಅವ್ರದೇ, ಆದ್ರಿಂದ ಮಾಡೋದು. ಇವ್ರೇನು ಅನ್ಕೊಂಡ್ರು, ನಾವು ಪರಶುರಾಮ ದೇವರ ದ್ರೋಹ ಮಾಡಲ್ಲ ಅಂತ ಈಗೆಲ್ಲ ಕೆರೆಗಳೆಲ್ಲ ಶ್ರೀಮದ್ ರಮಾರಮಣ ಗೋವಿಂದ ಆಗೋಗಿದೆ. ಪರಶುರಾಮ ದೇವರು ಮಾಡಿಕೊಂಡ್ರು. ಇಲ್ಲೇನಾಗಿತ್ತು ಅಂದ್ರೆ, ಪಾಜಕದಲ್ಲಿ ಅವರೇ ಒಂದು ದುರ್ಗೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲೇನಾಗಿತ್ತು, ನೀರಿರಲಿಲ್ಲ, ನೀರು ಬೇಕಾಗಿತ್ತು. ಆ ನೀರು ಬೇಕು ಅಂತ ಹೇಳಿ ಇವರೇನ್ ಮಾಡಿದ್ದಾರೆ, 4 ಸರೋವರವನ್ನು ಮಾಡಿದ್ದಾರೆ. ಪರುಷ ತೀರ್ಥ, ಬಾಣತೀರ್ಥ, ಗದಾತೀರ್ಥ, ಅದೆಲ್ಲ 4 ತೀರ್ಥ. ಆ 4 ತೀರ್ಥಕ್ಕೆ ನಾವು ಹೋಗಲ್ಲ ಅಂತ ಗೊತ್ತಾಗಿ ನಮ್ಮ ಮಧ್ವಾಚಾರ್ಯರು
ಒಂದೇ ತೀರ್ಥದಲ್ಲಿ 4 ತೀರ್ಥದ ಸನ್ನಿಧಾನ ಇರಲಿ ಅಂತ ವಾಸುದೇವ ತೀರ್ಥ ಅಂತ ಮಾಡಿದ್ದು. ಹಾಗಾಗಿ ಏನಾಯಿತು, ರಾಮಾಧಿವೇಶಿತ ಹರಿಸ್ರಸೃಮೌಲಿಮಾಲ ರಾಜದ್ವಿಮಾನ ಗಿರಿಶೋಭಿತ ಮಧ್ಯುವಾಸ ಕ್ಷೇತ್ರಂ ಸಪಾಜಕ ಪದಂ ತ್ರಿಕುಲೈಕ ಕೇತು ಕಮ್ಯದ್ದಾತಿ ಸತತಂ ಖಲು ವಿಶ್ವಪಾಜಾತ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಪಾಜಕ. ಯಾಕೆ ಪಾಜಕ? ಕಾ ಅಂದರೆ ನೀರು ಅಂತ ಸಂಸ್ಕೃತದಲ್ಲಿ. ಕಾ ಅಂದರೆ ನೀರು, ಅಜ ಅಂದರೆ ಜನನರಹಿತನಾದ ಭಗವಂತ, ಪಾ ಅಂದರೆ ಪಾಲನೆ, ಅಜ ಅಂದರೆ ಜನನರಹಿತನಾದ ಪರಶುರಾಮ ದೇವರಿಂದ, ಕಮ್ ಅಂದರೆ ನೀರನ್ನ ಪಡೆದು ಅಥವಾ ಆ ಜನನರಹಿತನಾದ ಪರಶುರಾಮ ದೇವರು ನೀರನ್ನ ಕೊಟ್ಟು ಆ ಊರನ್ನ ಪಾಲನೆ ಮಾಡಿದ್ದರಿಂದ ಆ ಊರಿನ ಹೆಸರು ಪಾಜಕ. ಇದು ಪಾಜಕ ಅಂತ. ಇದು ನಮ್ಮ ಇಂಟರ್ಪ್ರಿಟೇಷನ್ ಅಲ್ಲ, ಸುಬದ್ಧ ವಿಜಯದಲ್ಲೇ ಆ ಮಾತಿದೆ. ಕ್ಷೇತ್ರಂ ಸ ಪಾಜಕ ಪದಂ ತ್ರಿಕುಲೈಕ ಕೇತು ಕಮ್ಯದ್ದಾತಿ. ಕಮ್ ಅಂದ್ರೆ ನೀರನ್ನ ಕೊಡೋದು. ಸತತಂ ಖಲು ವಿಶ್ವಪಾಜಾತ್, ವಿಶ್ವವನ್ನೇ ಪಾಲನೆ ಮಾಡುವ. ಅಜ ಅಂದ್ರೆ ಜನನರಹಿತನಾದ ಭಗವಂತನಿಂದ ನೀರನ್ನ ಪಡೆದು ಜಗತ್ತನ್ನ ರಕ್ಷಣೆ ಮಾಡಿದ್ದರಿಂದ ಆ ಊರಿನ ಹೆಸರು ಪಾಜಕ. ಸಾಮಾನ್ಯ ನಿಮ್ಮ ಮನೆಗೆ ಇಟ್ಟಿರ್ತೇವೆ, ಈ ಅರ್ಥ ಅನುಸಂಧಾನ ಅದನ್ನ ಹಾಕೊಂಡು ನಮ್ಮ ಮನೆಯಲ್ಲಿ ಭಗವಂತ ನೀರನ್ನ ಕೊಟ್ಟು, ನೀರು ಅಂದ್ರೆ ಬರೀ ನೀರಲ್ಲ, ಸಂಸ್ಕೃತದಲ್ಲಿ ನೀರು ಅಂದ್ರೆ ಸತ್ಕರ್ಮ. ಈ ಮನೆಯಲ್ಲಿ ಭಗವಂತ ಸತ್ಕರ್ಮಾಚರಣೆಯನ್ನ ಮಾಡಿಸಿ ನಮ್ಮಿಂದ ರಕ್ಷಣೆ ಮಾಡಲಿ ಅಂತ ನಾವು ಚಿಂತನೆ ಮಾಡಬೇಕು. ಪಾಜಕ ಪಾಜಕ ಅಂತ ಹೆಸರಿಡೋದಾದ್ರೆ ಈ ಅಭಿಪ್ರಾಯದಲ್ಲಿ ಸುಮಧ್ವ ವಿಜಯದಲ್ಲಿ ಅಲ್ಲಿ ಇದ್ರು ಮಧ್ಯಗೆ ಭಟ್ಟರು ವೇದವತಿ ಅಂತ ಹೇಳಿ. ಅವರು ವಿವಾಹವನ್ನ ಆದ ಮೇಲೆ ಮಕ್ಕಳಾಗಬೇಕು. ಅನಂತೇಶ್ವರನ ಸೇವೆಯನ್ನು ಮಾಡಿದ್ರಂತೆ. ಅನಂತೇಶ್ವರನ ಸೇವೆಯನ್ನು ಮಾಡಿದ್ದ ಹಿಂದೆಲ್ಲ ಮಧ್ವಾಚಾರ್ಯನ ಇವರು ಇನ್ನೊಂದು ಕೇಳಿದ್ರು, ಮಧ್ವರ ಅವತಾರದ ಹಿನ್ನೆಲೆ, ಮಧ್ವರ ಅವತಾರಕ್ಕೆ ಏನು ಕಾರಣ? ಮಧ್ವರ ಅವತಾರದ ಹಿನ್ನೆಲೆ ಏನು ಅಂದ್ರೆ, ಆ ಕಾಲದಲ್ಲಿ ಅಜ್ಞಾನದ ಕತ್ತಲು ಕವಿದಿತ್ತು. ವೇದಗಳ ನಿಜವಾದ ಅಭಿಪ್ರಾಯ ಭಗವಂತನನ್ನ ತಿಳಿಸೋದು. ಸಗುಣ ಬ್ರಹ್ಮ, ಭಗವಂತ ಗುಣಪೂರ್ಣ, ದೋಷ ದೂರ, ಅವನು ಜೀವನಲ್ಲ, ಜೀವ ದಾಸ, ಅವನು ಈಶ ಅನ್ನೋದನ್ನ ವೇದ ತಿಳಿಸ್ತಾ ಇದೆ. ಆದರೆ ಆ ವೇದದ ಅರ್ಥವನ್ನ ತಿಳಿಸುವ, ವೇದದ ಅರ್ಥವನ್ನ ಸರಿಯಾಗಿ ನಿರ್ಣಯ ಮಾಡಬೇಕಾದ ಬ್ರಹ್ಮಸೂತ್ರಗಳಿಗೆ ಬೇರೆ ಬೇರೆ ತರಹದ ಭಾಷ್ಯವನ್ನ ಬರೆದು ಎಲ್ಲರ ತಲೆ ಗೊಂದಲ ಆದಾಗ ಮಧ್ವಾಚಾರ್ಯರು ಅವತಾರ ಮಾಡಬೇಕಾಯಿತು. ಮಧ್ವರ ಅವತಾರಕ್ಕೆ ಮೂಲ ಕಾರಣ ಅಜ್ಞಾನದ ಕತ್ತಲಿನ ನಾಶ. ಅಜ್ಞಾನದ ಕತ್ತಲನ್ನ ನಾಶ ಮಾಡಲಿ ಮಧ್ವಾಚಾರ್ಯರೇ ಯಾಕೆ ಬರಬೇಕಾಗಿತ್ತು ಅಂದ್ರೆ, ಸರ್ವಜ್ಞರಾದವರು ಅವರೇ. ಸರ್ವಜ್ಞ ಮನ್ಯವನವೇಕ್ಷ ಸಕಾರ್ಯ ವೀರ್ಯಂ ಸ್ವೇರಾನನೋ ಭುವನ ಜೀವನ ಆಭವಾಷೆ ಅಂತ. ಏನ ಅವತಾರ ಮಾಡಬೇಕಾದ್ರೆ ಚೂಸ್ ಮಾಡಿಕೊಂಡದ್ದು ಮಧ್ಯಗೆ ಭಟ್ಟರು ಮತ್ತೆ ವೇದವತಿ ಅಂತ. ಅವರು ಚೆನ್ನಾಗಿ ಅನಂತೇಶ್ವರನನ್ನ ಸೇವೆ ಮಾಡಿದಾಗ ಅವರು ಒಳ್ಳೆ ವಿದ್ವಾಂಸರೇ. ಆದರೆ ಅವ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಮಕ್ಕಳನ್ನ ಪಡೆಯೋದು ಯಾಕೆ? ವಂಶ ಮುಂದೆ ಒರಿಬೇಕು. ಒಂದು ತುಂಬ ಆಸ್ತಿ ಮಾಡಿಟ್ಟಿದ್ದೀವಿ, ಆಸ್ತಿಯನ್ನು ಮತ್ತೆ ವಿನಿಯೋಗ ಮಾಡೋರು ಯಾರು? ಇಷ್ಟೇ ನಮ್ಮ ತಲೆಯಲ್ಲಿರುತ್ತೆ. ಅತಿಯಾದ ಆಸ್ತಿಯನ್ನು ಮಾಡಿಟ್ಟಾಗ ತುಂಬ ಭಯ ಇರುತ್ತೆ. ನಮ್ಮ ಮಗ ಸರಿ ನಮಗೆ ಮಗ ಆಗ್ತಾನೋ ಇಲ್ಲೋ, ಅದೊಂದು ಸರಿ ಇರ್ತಾನೋ ಇಲ್ಲೋ, ಇದನ್ನು ಬೆಳೆಸ್ತಾನೋ ಅಳಿಸ್ತಾನೋ ಗಳಿಸ್ತಾನೋ, ಅಥವಾ ನನ್ನೇ ಮನೆ ಬಿಟ್ಟು ಕಳಿಸ್ತಾನೋ, ಹೀಗೆಲ್ಲ 108 ಇರುತ್ತದು ಅಲ್ಲ. ಯಾಕೆ ಮಗ ಅಂದರೆ, ತಂದೆ ತಾಯಿಗಳಿಗೆ ಆಗುವ ನರಕವನ್ನು ತಪ್ಪಿಸುವವನು ಯಾರೋ ಅವನೇ ಮಗ. ನಾನು ಇಲ್ಲಿ ಮಗ ಇಲ್ಲದೆ ಇದ್ರೂ ಬದುಕಬಹುದು, ಐ ಕ್ಯಾನ್ ಸರ್ವೈವ್. ಪರಲೋಕಕ್ಕೆ ಹೋದಾಗ ಇಲ್ಲಿ ನನ್ನ ಹೆಸರಿನಲ್ಲಿ ಮಗನಾದವನು ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದರೆ ಮಾತ್ರ ನಾನು ಅಲ್ಲಿ ಸುಖವಾಗಿರ್ತೇನೆ. ಅದು ಪ್ರಧಾನ ಉದ್ದೇಶ. ಹಾಗಾದರೆ ನನ್ನ ಮಗ ಸಂಸ್ಕಾರವಂತನಾದರೆ ಶ್ರಾದ್ದಾದಿಗಳು ಸಾಧ್ಯ ಇದೆ. ಈಗ ತುಂಬ ಒಳ್ಳೆಯವರು ಇರ್ತಾರೆ, ಮಕ್ಕಳು ತುಂಬ ಒಳ್ಳೆಯವರು, ಕೆಲವರೆಲ್ಲ ಇರ್ತಾರೆ ಬಹಳ ಒಳ್ಳೆಯವರು. ತಂದೆ ತಾಯಿಗಳ ಸೇವೆ ಅಂದರೆ ಅವರು ಹಣ ಕೊಡೋದೇನು, ಅವರನ್ನು ನೋಡ್ಕೊಂಬೋದೇನು, ಹಾಸ್ಪಿಟಲೈಸ್ ಮಾಡೋದೇನು ಎಲ್ಲ ಮಾಡ್ತಾರೆ.
ಆದರೆ ಅವರಿಗೆ ಈ ಆಧ್ಯಾತ್ಮದ ಬಗ್ಗೆ ಒಲವಿಲ್ಲ. ಆ ತಂದೆ ತಾಯಿಗೆ ಅದೇ ಯೋಚನೆ, ತುಂಬಾ ಒಳ್ಳೆಯವನು, ಅವನು ಶ್ರಾದ್ದ ಪಕ್ಷ ಮಾಡಲ್ಲ ಅಂತಾನೆ. ಮತ್ತೆ ಏನ್ ಮಾಡಬೇಕು? ನೋ, ಅವತ್ತಿನ ದಿವಸ, ಈ ತಂದೆ ತಾಯಿ ಸತ್ತ ದಿವಸ ಅನಾಥಾಶ್ರಮಕ್ಕೆ ಹೋಗಿ ಊಟ ಹಾಕಿಸ್ಬಿಡ್ತೀನಿ ಅಂತಾನೆ. ನಾ ಹೇಳಿದೆ, ಆ ಹಾಕೋ ಊಟದಲ್ಲೇ ನಮಗೆ 3 ಪಿಂಡ ಇಟ್ಬಿಡೋದ್ರೆ, ನೋ ಐ ಡೋಂಟ್ ಲೈಕ್ ಇಟ್ ಅಂತಾನೆ. ಬಟ್ ವಿ ಲೈಕ್ ಇಟ್ ಅಂತಂದ್ರೆ ಐ ಡಿಸ್ಲೈಕ್ ಯು ಅಂತಾನೆ. ನಾನು ಏನು ಸಾಯಬೇಕು? ಅಲ್ಲ, ತುಂಬಾ ಒಳ್ಳೆಯವರು ಬೇರೆ, ಆದರೆ ಶಾಸ್ತ್ರದ ಪ್ಯಾರಾಮೀಟರ್ಸ್ ಅಂತಿದೆ. ಅದನ್ನ ನೀನು ಮಾಡು, ಖಂಡಿತ ಅನ್ನದಾನ ಮಾಡು, ನೀನೇನು ಸಹಾಯ ಮಾಡು, ಬೇಡ ಅನ್ನಲ್ಲ. ನಿನ್ನದೇ ಆದಂತಹ ಸಿದ್ಧಾಂತವನ್ನು ನೀನು ಮಾಡಿಕೊಳ್ಬೇಡ. ಶಾಸ್ತ್ರ ಯಾರಪ್ಪನದಲ್ಲ, ತಸ್ಮಾಶಾಸ್ತ್ರ ಪ್ರಮಾಣ ಅಂತೆ. ಕಣ್ಣಿಗೆ ಕಾಣದ ವಸ್ತುಗಳ ಬಗ್ಗೆ ಮಾತಾಡುವ ಅಧಿಕಾರ ನಮಗಿಲ್ಲ. ಅದು ಏನು ಹೇಳಿದೆ ಅದನ್ನು ನಾನು ಒಪ್ಪಿಕೊಳ್ಳಬೇಕು. ಹಾಗಾಗಿ ಇವರೇನ್ ಮಾಡಿದ್ರು, ಒಳ್ಳೆ ಮಗನಾಗಬೇಕು. ಒಂದು, ಅವನು ನಮಗೆ ಸದ್ಗತಿ ಕೊಡಬೇಕು. ಜೊತೆಯಲ್ಲಿ ಸದ್ಗತಿ ಬರೀ ಮಗನಿಂದ ಆಗೋದಿಲ್ಲ, ನನಗೆ ಸರಿಯಾದ ಜ್ಞಾನವೂ ಬೇಕು. ಸರಿಯಾದ ಜ್ಞಾನ ಇಲ್ಲ ಅಂದರೆ ಸದ್ಗತಿ ಆಗೋದಿಲ್ಲ. ಸರಿಯಾದ ಜ್ಞಾನವನ್ನು ನನಗೆ ಕೊಡಬೇಕು ಅಂದರೆ ನನಗೆ ಹುಟ್ಟುವ ಮಗು ಅವನು ಒಬ್ಬ ಸರ್ವಜ್ಞನೇ ಆಗಬೇಕು. ಇದು ಪ್ರತಿಯೊಬ್ಬರೂ ಮಗನಾಗಬೇಕು ಅಂತ ಬಯಸೋದಕ್ಕಿಂತ ನನ್ನ ಮಗ ಒಬ್ಬ ಯೋಗ್ಯನಾದ ಭಗವದ್ಭಕ್ತ ಆಗಲಿ ಅಂತ ಬಯಸಿದರೆ ನಮ್ಮ ದೇಶ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಚೆನ್ನಾಗಿರುತ್ತೆ. ಭಗವದ್ಭಕ್ತರಾದರೆ ಖಂಡಿತ ಇಂಜಿನಿಯರ್ ಆಗಲ್ಲ, ಡಾಕ್ಟರ್ ಆಗಲ್ಲ ಅನ್ನೋದು ತುಂಬಾ ಸುಳ್ಳು. ಭಗವದ್ಭಕ್ತರಾದವರು ಡಾಕ್ಟರ್ ಆಗ್ಬೋದು, ಭಗವದ್ಭಕ್ತರಾದವರು ಇಂಜಿನಿಯರ್ ಆಗ್ಬೋದು, ಭಗವದ್ಭಕ್ತರಾದರೂ ಸೈಂಟಿಸ್ಟ್ ಆಗ್ಬೋದು. ನಮಗೊಂದು ಡೌಟ್ ಇದೆ, ಸದಾ ಅವನು ಭಗವದ್ಭಕ್ತ ಆದರೆ ಅವನು ಏನಾಗ್ತಾನೋ ಏನಾಗೋದಿಲ್ಲ, ಅವನು ಚೆನ್ನಾಗೇ ಇರ್ತಾನೆ, ಏನೇನು ಈ ನಾಟ್ ವರಿ. ಸರಿ, ಮಕ್ಕಳಿದ್ದಾಗ ಏನೋ ದೇವರು ಪೂಜೆ ಆಟ ಆಡ್ತಿರ್ತಾರೆ, ಅದು ತುಂಬ ಹೊತ್ತು ಮಾಡಿದ್ರೆ ಬೇಕಾದ್ರೆ ಓದ್ಕೊ ಅಂತ ಹೇಳೋಣ. ಅಯ್ಯೋ ನಂಗೆ ಅದೇ ಭಯ ಅಪ್ಪ, ಅದಕ್ಕೆ ನಾನು ಪೂಜೆ ಮಾಡೋಕ್ಕೆ ಬಿಟ್ಟಿಲ್ಲ ನಮ್ಮ ಮಗುಗೆ. ಅವನು ಸದಾ ಮೂಗಿಡ್ಕೊಂಡು ಕೂತ್ಬಿಟ್ರೆ, ನಿನ್ನ ತಲೆ ಸರಿಯಾಗಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದರೆ ಅವನ ಮೈಂಡ್ ಏನು ಶಾರ್ಪ್ ಆಗುತ್ತೆ. ಸರಿಯಾಗಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದರೆ ಅವನು ಎಲ್ಲಕ್ಕಿಂತ ಫಸ್ಟ್ ಇರ್ತಾನ. ಗಾಯತ್ರಿ ತಂತ್ರ ಮಂತ್ರೋತ್ಸವ ಬ್ರಹ್ಮಾದ ಧ್ಯಾನ ದೇವತಾ. ಏನು ಈ ಎಲ್ಲ ಮಹಾನುಭಾವರಿಗಿರುವ ಯೋಗ್ಯತೆ ನಮಗೇನಿದೆ? ಗೋಪಾಲದಾಸರು, ವಿಜಯದಾಸರು, ಈ ಗೋಪಾಲದಾಸರು ಗಾಯತ್ರಿ ಮಂತ್ರವನ್ನು ಜಪ ಮಾಡಿ 3 ಜನ್ಮದ ಭವಿಷ್ಯವನ್ನು ಹೇಳೋರು. ಈ ಎಲ್ಲ ಮಹಾನುಭಾವರೆಲ್ಲ ದೊಡ್ಡವರಾದಂತೆ ಗ್ರಂಥಗಳಿಂದ, ಶಾಸ್ತ್ರದಿಂದ. ಇವತ್ತು ನಾವು ಯಾರಿಗೇ ಹೋಗಿ ನಮಿಸೋದು ಅಂತಾದರೂ ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ನಮಿಸ್ತೇವೆ ವಿನಃ ಯಾವುದೋ IAS ಆಫೀಸರ್ ವೃಂದಾವನ, IPS ಆಫೀಸರ್ ವೃಂದಾವನ ಅಂತಿಲ್ಲ. ಅವ್ರೇನು ಕೊಡ್ಲಿಕ್ಕಾಗಲ್ಲ. ಈವನ್ ದೇ ಆರ್ ಬ್ರಿಲಿಯಂಟ್, ಈವನ್ ದೇ ಆರ್ ಗುಡ್. ಆದರೆ ನನಗೆ ಕೊಡಬೇಕಾದರೆ ಭಗವಂತನ ಅನುಗ್ರಹ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತೆ. ದೇವರ ಅನುಗ್ರಹ ಇತ್ತು ಅಂತಂದ್ರೆ ನಿನಗೆ ಬದುಕು ಚೆನ್ನಾಗಿರ್ಬೇಕು. ದೇವರ ಅನುಗ್ರಹ ಇತ್ತು ಅಂತಾದ್ರೆ ನಿನಗೆ ಏನು ಬೇಕೋ ಅಲ್ಲೇ ಸುರಿಸ್ತೀನಿ ನಾನು. ಅದನ್ನ ತ್ರಾತಾಯ ಏವ ನರಕ ಸಹಿ ಪುತ್ರ ನಾಮ ಮುಖ್ಯಾವರಂ ನ ಸುಲಭಂ ಪುರುಷ ಅಪೂರ್ಣ. ಎಲ್ಲರಿಗೂ ಇದೊಂದು ಬೇಕು, ನನ್ನ ಮಕ್ಕಳು ಯೋಗ್ಯರಾಗಲಿ, ಅದು ಒಂದಿದೆ. ಬುದ್ಧಿವಂತರಾಗಲಿ ಅನ್ನೋದು ಒಂದು ಕಡೆ, ಆದರೆ ಯೋಗ್ಯನಾಗಿರಲಿ ಅನ್ನೋ ಕೋಶಂಟು ಬೇಕು. ಅದಿಲ್ಲದೆ ಬರೀ ಬುದ್ಧಿವಂತನಾದರೆ ತಗೊಂಡ್ರೆ ಏನು ಮಾಡೋದು? ಅದು ಪ್ರಯೋಜನ ಇಲ್ಲ. ಸರಿ, ಆ ಮಧ್ವಾಚಾರ್ಯರ ಅವತಾರ ಆಗಬೇಕು, ದೇವರ ಅನುಗ್ರಹ ಆಯಿತು, ಗರ್ಭಿಣಿ ಆದರೂ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ಸ್ವರಂತರಂ ಪರಮ ಸುಂದರ ಮಂದಿರಂ ತತೆ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೋ ಭಗವಾನ್ ವಿವೇಶ. ಶ್ರೀಮದಾಚಾರ್ಯರು ಆ ಗರ್ಭದಲ್ಲಿ ಕೂತಿದ್ರು. ಆ ಗರ್ಭದಲ್ಲಿ ಇನ್ನೊಬ್ಬ ಇದ್ದ, ಮಣಿಭದ್ರ ಅಂತ ಅವನು ಹೇಳಿದ್ರು. ಶ್ರೀಮದಾಚಾರ್ಯರು ಅವನು ಹೊರಗೆ ಕಳಿಸಿ ತಾವು ಅವತಾರ ಮಾಡಿದ್ದಾರೆ. ಏನು ಮಗ ಹುಟ್ಟಿದ ಅನ್ನೋ ಸುದ್ದಿ ಕೇಳಿ ಆನಂದ ಆಗಿದೆ ಅವರ ಅಪ್ಪನಿಗೆ. ಅಲ್ಲಿಂದ ನಡೆದುಕೊಂಡು ಬಂದ್ಯಾರು. ಅನಂತೇಶ್ವರನ ಸನ್ನಿಧಾನದಲ್ಲಿದ್ದರು. ದೇವರು ನಮಿಸಿ ಮಗುವಿನ ಮುಖ ನೋಡಿ ಆನಂದಪಟ್ಟು ಮಗುವಿಗೆ ವಾಸುದೇವ ಅಂತ ನಾಮಕರಣ ಮಾಡ್ಯಾರ. ಯಾನು ವಾಸುದೇವ ಅಂದ್ರೆ ಏನು? ವಾ ಅನ್ನೋದಕ್ಕೆ ಇರುವ ಅರ್ಥ ಜ್ಞಾನ ಅಂತ. ವಾಕ್ತಂ ಜಾತಃ. ಅಸು ಅಂದ್ರೆ ಪ್ರಾಣ, ಅಸುದೇವ ಅಂದ್ರೆ ಪ್ರಾಣದೇವ. ಜ್ಞಾನವನ್ನ ಕೊಡಲಿಕ್ಕೆ ಅವತಾರ ಮಾಡಿದ ಪ್ರಾಣದೇವರು ಇವರು ಆದದ್ದರಿಂದ ವಾಸುದೇವ. ಇನ್ನೊಂದು ವಾಸುದೇವ ಯಾಕೆ ಅಂದ್ರೆ
ವಾಸುದೇವ, ವಸುದೇವನ ಸುತನಾಗಿ ಅವತಾರ ಮಾಡಿದ ವಾಸುದೇವನ ಪಾದಪದ್ಮಗಳಲ್ಲಿ ನೆಟ್ಟ ಮನಸ್ಸನ್ನ ಆಚೆ ಈಚೆ ತೆಗೆದೇ ಇರೋದ್ರಿಂದ ವಾಸುದೇವ. ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷಃ ಯದ್ವಾಸುದೇವ ಪದಭಕ್ತಿರತಸ್ತದಾಸೌ ತದ್ವಾಸುದೇವ ಪದಂ ಅನ್ವವದನ್ ಸುರೇಂದ್ರಾಃ ತಾತೇನ ಯನ್ನಿಗದಿತಂ ಸುತನಾಮ ಕರ್ತ್ರ. ಒಳ್ಳೆಯ ಹೆಸರಿಟ್ಟಿರಿ ನಿಮ್ಮ ಮಗನಿಗೆ ಅಂತ. ಆದಮೇಲೆ ಮಗುವಿಗೆ ನಾಮಕರಣ ಆಯಿತು. ಒಂದೊಂದೇ ಪ್ರಾಗ್ನಿಂಕಣಂ, ಅಂಬೆಗಾಲಿಟ್ರು, ಗೋಡೆ ಹಿಡ್ಕೊಂಡ್ರು. ಇದೆಲ್ಲ ವಾಯುದೇವರು ಬೇಡ, ನೋಡೋ ತಂದೆ ತಾಯಿ ಬೇಕಲ್ಲೇನ್ರಿ. ಇದ್ದಕ್ಕಿದ್ದಾಗೆ 3 ತಿಂಗಳಿಗೆ ಆ ಮಗು ಅಮ್ಮ ಸ್ಕೂಲಿಗೆ ಸೇರಿಸೋದ್ರು ಎದೆ ಹೊಡೆದು ಸಾಯ್ತೀವಿ, ಇದು ಮಗುನೋ ಪಿಶಾಚಿಯೋ ಅಲ್ವಾ. ಯಾವಾಗ ಏನು ಮಾಡಬೇಕು ಅದು ಚಂದ. 3-4 ತಿಂಗಳು ಬೋರ್ಡಾಗಿ ಅದಕ್ಕೆ ಅಚ್ಚಟೆ ಮುಚ್ಚಟೆ ಅಂತ ಏನೇನೋ ಮಾಡಿ ಎದುರು ಮನೆಯವ್ರನ್ನ ಅಕ್ಕಪಕ್ಕ ಮನೆಯವ್ರನ್ನ ಕರೆದು ಅವ್ರ ಮುಚ್ಚೋರೆ ಬಾಗಿಲು ಕೊಟ್ಟು ನಮ್ಮ ಮಗು ಬೋರ್ಡ್ ಆಯಿತು ಅಂತ ಇನ್ಫಾರ್ಮೇಶನ್ ಕೊಟ್ಟು, ಅವ್ರ ಪಕ್ಕದ ಮನೆ ಮಗು ಏನಾಯ್ತು ಅಂದ್ರೆ ಇನ್ನೂ ಬೋರ್ಡ್ ಆಗಿಲ್ಲ ಪಾಪ, 1.5 ವರ್ಷ ಆದರೂ ಎಮ್ಮೆ ತಮ್ಮಣ್ಣ ಹೊಂಡೇರೋದು ಇಲ್ಲ. ಮೊನ್ನೆ ವಾಟ್ಸಾಪಲ್ಲಿ ಒಂದು ಹಾಕಿದ್ರು, ಅದು ಬೋರ್ಡ್ ಆಗಿದೆ, ಅದು ಬೋರ್ಡ್ ಆಗಿದ್ದಲ್ಲ, ಅದು ಟೌಲ್ ಮೇಲೆ ಮಲಗಿದಾಗ ಟೌಲ್ ಹಿಡಿದಿದ್ದಕ್ಕೆ ಪಲ್ಟಿ ಹೊಡೆದಿದ್ದು. ನೀವು ನೋಡಿಬೇಕಾದ್ರೆ ನಮ್ಮ ಮನೆ CCTVನ ಅವ್ರ ಮನೆ ಕಡೆ ತಿರುಗಿಸಿದ್ದೀವಿ ಅಂತ ಹೇಳಿ ನಮ್ಮ ಮಗ ಬುದ್ಧವಂತ. ಇದು ಪೆನ್ನು ಅಂದ್ರೆ ಏನಾನಂದು ಪರಮತ ನಿರಾಕರಣ ಪೂರ್ವಕ ಸಮತ ಸ್ಥಾಪನ ಅಂತ ಹೇಳಿ ನಮ್ಮ ವಾಯುದೇವನ ಲೀಲೆಗಳೆಲ್ಲ ಶುರುವಾಗಿದೆ. ನಾಳೆ ದಿವಸ ಮುಂದಿನ ಭಾಗ ಅವರ ಲೀಲೆಗಳನ್ನು ನೋಡುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ವಾಸುದೇವ ಪದಂ ಅನ್ವವದಂ